Very good morning. So last class ನಾವು ಜನರೇಟರ್ದು ಪೂರ್ತಿ AC ಮತ್ತು DC ವಿದ್ಯುತ್ ಚಾಲಿತ ಜನರೇಟರ್ದು ವಿಡಿಯೋ ನೋಡಿದ್ವಲ್ಲ. ಓಕೆ, ಸೊ ಅದನ್ನ ವಿಡಿಯೋ ಇನ್ನೊಮ್ಮೆ ನೋಡ್ಕೊಳ್ರಿ, ಎಕ್ಸಾಕ್ಟ್ ಆಗಿ ಅದರದ್ದು ಫಂಕ್ಷನಿಂಗ್ ಸ್ಪಷ್ಟವಾಗಿ ತಿಳ್ಕೊಳ್ರಿ ಜನರೇಟರ್ದು. ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಕೆಲವೊಂದು ನಿಮ್ಮ ಎಂಡ್ ಆಫ್ ದ ಚಾಪ್ಟರ್ ಇದು ಮುಗೀತಿದೆ ಆಕ್ಚುಲಿ, ವಿದ್ಯುತ್ ಕಾಂತೀಯ ಪರಿಣಾಮಗಳು. ಇದನ್ನ ನಾವು ಸ್ವಲ್ಪ ಕೊನೆಗೆ ಚಾಪ್ಟರ್ ಕೊನೆಗೆ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಇಲ್ಲ ಈ ಚಾಪ್ಟರ್ ಅಲ್ಲಿ, ಹೆಚ್ಚಿಗೆ ಕ್ವಶನ್ಸ್, ಸಿಂಪಲ್ ಕ್ವಶನ್ಸ್ ಇರ್ತಾವ, ಅದನ್ನ ನೋಡೋಣ. ಅದನ್ನ ನೋಡಿ ನಾವು ಈಗ ನೆಕ್ಸ್ಟ್ ಮುಖ್ಯವಾದ ಭಾಗ ನಿಮ್ಮ SSLC ಇದು ಮುಖ್ಯವಾದ ಒಂದಿನ 3ನೇ ಘಟಕ ಅಷ್ಟೇ ಉಳಿತು. ಆಪ್ಟಿಕ್ಸ್ ಅಂತ ಕರಿತೇವೆ ಅದಕ್ಕೆ. ಆಪ್ಟಿಕ್ಸ್ ಅಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ಮಿರರ್ಸ್, ಬೇರೆ ಬೇರೆ ತರದ ದರ್ಪಣಗಳದ್ದು, ಮಸೂರಗಳದ್ದು ಸ್ಟಡಿ ಅದು ಆಪ್ಟಿಕ್ಸ್. ಲೈಟ್ ಬಗ್ಗೆ, ಬೆಳಕಿನ ಬಗ್ಗೆ, ಬೆಳಕು ದರ್ಪಣಗಳ ಜೊತೆಗೆ, ಆಮೇಲೆ ಮಿರರ್ಗಳ ಜೊತೆಗೆ, ಇದು ದರ್ಪಣ ಅಂದ್ರೆ ಮಿರರ್ ಆಯ್ತು, ಮಸೂರಗಳ ಜೊತೆಗೆ, ಲೆನ್ಸ್ಗಳ ಜೊತೆಗೆ ಹೆಂಗ್ ವರ್ಕ್ ಆಕೈತಿ ಅಂತ ನಾವು ಮಾಡೋದಕ್ಕೆ ಆಪ್ಟಿಕ್ಸ್ ಅಂತ ಕರಿತೀವಿ. ಅದನ್ನ ಆಮೇಲೆ ನೋಡೋಣ ಅಂತ. ಫಸ್ಟಿಗೆ ನಾವ್ ಏನ್ ಮಾಡೋಣ, ನಿಮಗೆ ಸ್ವಲ್ಪ ಎಂಡ್ ಆಫ್ ದ ಚಾಪ್ಟರ್ದು ಕ್ವಶನ್ಸ್ ನೋಡೋಣ. ಓಕೆ, ಕಾಣಿಸಕ್ತೈತಿ? ಈಗ ಸ್ಕ್ರೀನ್ ಕಾಣಕತ್ತೈತಿ? ಓಕೆ, ಸೊ ಮೊದಲನೇ ಕ್ವಶನ್ ನೋಡ್ರಿ. ಈಗ ಯಾರಾದ್ರೂ ಒಬ್ರು ನೀವ ಓದ್ಬೇಕೀಗ, ಯಾರಾದ್ರೂ ಒಬ್ರು ಓದ್ರಿ ನೋಡೋಣ ಇದನ್ನ. ಯಾರಾದ್ರೂ ಓದ್ರಿ. ಅಶ್ವಿನಿ ಚೌಗ್ಲೆ ಓದ್ತಿ? ನೀವು ಮೊದಲನೇ ಕ್ವಶನ್. ಅಭ್ಯಾಸ ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತದೆ? ಆಪ್ಷನ್ ಎ, ಕಾಂತಕ್ಷೇತ್ರವು ತಂತಿಗೆ ಲಂಬವಾಗಿ ನೇರ ರೇಖೆಗಳನ್ನು ಹೊಂದಿರುತ್ತದೆ. ಆಪ್ಷನ್ ಬಿ, ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ. ಆಪ್ಷನ್ ಸಿ, ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತವೆ. ಆಪ್ಷನ್ ಡಿ, ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲ ರೇಖೆಗಳ ಕೇಂದ್ರವಾಗಿರುತ್ತದೆ. ಓಕೆ, ಸೊ ಇದು ಯಾವ ಆಪ್ಷನ್ ಅಂತೇಳಿ ಟೈಪ್ ಮಾಡ್ರಿ ಚಾಟ್ ಒಳಗೆ. ಆಪ್ಷನ್ ಡಿ ಕರೆಕ್ಟ್ ಉತ್ತರ. ನೋಡ್ರಿ ಹೆಂಗ್ ಇರಂಗಿಲ್ಲ ಅದು. ಕಾಂತಕ್ಷೇತ್ರ ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ. ಲಂಬವಾದ ನೇರ ರೇಖೆಗಳನ್ನು ಹೊಂದಿರ್ತೈತಿ ಅಂದ್ರೆ ಅವ್ರು ಹೆಂಗ್ ಹೇಳಕತ್ತಾರ ಇಲ್ಲಿ? ಸಪೋಸ್ ಇದು ತಿಳ್ಕೊಳ್ಳೋದು ನೀವು ಬರ್ಬೇಕಿದು. ಈಗ ಈಗ ಹಿಂಗೈತಿದು, ಏನೈತಿದು, ಉದ್ದನೆಯ ನೇರ ತಂತಿಯ ಒಳಗೈತಿದು, ಇದ್ರೊಳಗೆ ಕರೆಂಟ್ ಹರಿಯಾಕತ್ತೈತಿ. ಅವ್ರೇನ್ ಹೇಳಕತ್ತಾರ ಇಲ್ಲಿ ಅಂತಂದ್ರೆ, ಕಾಂತಕ್ಷೇತ್ರ ಹೆಂಗಿರ್ತೈತಪ್ಪ ಇದ್ರ ಸುತ್ತಲೂ. ಕಾಂತಕ್ಷೇತ್ರ ಒಂದೇ ಆಪ್ಷನ್ ಏನ್ ಹೇಳಕತ್ತಾರ ಅಂದ್ರೆ, ಅವರು ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ ಅಂದ್ರೆ ಹಿಂಗಿರ್ತೈತಿ ಇರುದಿಲ್ಲ. ಎರಡನೇದು ಏನ್ ಹೇಳ್ತಾರೋ, ಕಾಂತಕ್ಷೇತ್ರಕ್ಕೆ ಸಮಾಂತರವಾದ ರೇಖೆಗಳನ್ನು ಹೊಂದಿರ್ತದೆ. ಎರಡನೇ ಆಪ್ಷನ್ ಏನ್ ಹೇಳಕತ್ತಾರು, ಹಿಂಗ ನಾ ಸಮಾಂತರ ತೆಗ್ದಿರ ಹಿಂಗಿರ್ತದೆ ಅಂತ ಹೇಳಕತ್ತಾರ. ಹಿಂಗೂ ಇರುದಿಲ್ಲ, ಹಿಂಗೂ ಕಾಂತಕ್ಷೇತ್ರ ಇರುದಿಲ್ಲ. ಮೂರನೇದು ಏನ್ ಹೇಳ್ತಾರು, ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತದೆ. ಅಂದ್ರೆ ಹೆಂಗಿರ್ತೈತಿ, ತಂತಿಯಿಂದ ಉದ್ಭವಿಸಿದ ಕಿರಣಗಳು ಅಂದ್ರೆ ಹೆಂಗಿರ್ಬೋದು, ಹಿಂಗಿರ್ಬೋದು. ಸರಿ, ಬೇರೆ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಸೊ ತಂತಿಯಿಂದ ಉದ್ಭವಿಸಿದ ಕಿರಣಗಳಂತೆ ಹಿಂಗೆಂಗೋ ಹಿಂಗಾಗಿ ಇದು ಯಾವುದೂ ಅಲ್ಲ. ಕೊನೆದು ನೋಡ್ರಿ ಏನ್ ಹೇಳ್ತೈತಿ, ತಂತಿಯು, ಯಾವ ತಂತಿ ಇಲ್ಲೈತಲ್ಲ, ಈ ತಂತಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಲ್ಲಿ ಏನೈತೆ, ಕೆಂಪಂದೈತೆ, ಈ ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲ ರೇಖೆಗಳ
ಕೇಂದ್ರವಾಗಿರುತ್ತದೆ. ಸೊ ನೋಡ್ರಿ, ಸೊ ಹೆಂಗಿರ್ತದೆ ಆಕ್ಚುಲಿ ಇದು ವೈರ್ ಇತ್ತು ಅಂತಂದ್ರ, ಇದು ವೈರ್ ಇತ್ತಂದ್ರೆ ಹೆಂಗಿರ್ತದೆ ನಿಮ್ಗೆ ಗೊತ್ತೈತಿ, ಇದ್ರ ಸುತ್ತಲ ಹಿಂಗ ಕಾಂತಕ್ಷೇತ್ರ ಇರ್ತೈತಿ, ಹೌದಲ್ಲ, ಇದ್ರ ಸುತ್ತಲ ಇರ್ತೈತಿ. ಸುತ್ತಲ ಹೌದಲ್ಲ. ಸೊ ಇವೆಲ್ಲ ನೋಡ್ರಿ ಏಕ ಕೇಂದ್ರೀಯ ಅದ. ಇವೆಲ್ಲ ನೀವು ಈ ಎಲ್ಲಾ ಓವಲ್ ಶೇಪ್ಡ್ ಏನು ಕಾಂತೀಯ ಬಲರೇಖೆಗಳದಾವು, ಓವಲ್ ಶೇಪ್ಡ್ ಅಥವಾ ನೀವು ಸರ್ಕ್ಯುಲರ್ ಅಂತ ತಿಳ್ಕೊರಿ, ಸೆಮಿ ಸರ್ಕ್ಯುಲರ್ ಒಂದು ಅಂಡಾಕೃತಿಯಲ್ಲಿ ಒಂದು ಉದ್ದನೆಯ ಏನಂತಿರೋದಕ್ಕೆ ಎಲಿಪ್ಟಿಕಲ್ ಉದ್ದನೆಯ ಸ್ವಲ್ಪ ಅಂಡಾಕೃತಿ ಅಂತಲ್ಲ, ಹೆಂಗ್ ಭೂಮಿ ಸುತ್ತಲ ಸೂರ್ಯನ ಸುತ್ತಲ ತಿರ್ತಿರ್ಲ ಏನಂತ, ಹಾ ಆ ರೀತಿ ಅದಾವ ಅಂತ ತಿಳ್ಕೊರಿ, ಅಥವಾ ವೃತ್ತಾಕಾರದ ಅಂತ ತಿಳ್ಕೊರಿ ಸದ್ಯ. ಸೊ ವೃತ್ತಾಕಾರದ ಈ ಕಾಂತೀಯ ಬಲರೇಖೆಗಳು ಅವು ಏಕಕೇಂದ್ರೀಯವಾಗಿದಾವ ನೋಡ್ರಿ. ಅಂದ್ರೆ ಏನು ಏಕಕೇಂದ್ರೀಯ ಅಂದ್ರೆ ಏನು, ಅವ್ರ ಸೆಂಟರ್ ನೋಡ್ರಿ, ಅವ್ರ ಸೆಂಟರ್ದ ಮುಖಾಂತರ ಒಂದು ಸರಳ ರೇಖೆಯನ್ನು ಹಾದು ಹೋಗಿಸ್ಬೋದು. ಅಂದ್ರೆ ಏನ, ಬಳಿಗಳನ್ನಿಟ್ಟರೆ ನೀವು ಒಂದ್ರ ಮೇಲೆ ಬಹಳಷ್ಟು ಬಳಿಗಳನ್ನಿಟ್ಟಿದ್ದೀರಿ, ಆ ಬಳಿಗಳು ಎಲ್ಲ ಹೆಂಗದಾವ, ಏಕಕೇಂದ್ರೀಯ ಅದಾವ ನೋಡ್ರಿ. ಅದಕ್ಕೆ ಬರ್ತಾರೆ ಏನಂತಾರು, ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ. ಸೊ ಕಾಂತೀಯ ಬಲರೇಖೆಗಳು ಹೆಂಗದಾವಪ್ಪ ಅಂತಂದ್ರ ಅವುಗಳು ಒಂದೇ ಕೇಂದ್ರವನ್ನು ಹೊಂದಿದಾವ. ಆ ಕೇಂದ್ರವೇ ಈ ತಂತಿ ಆಗಿರ್ತೈತಿ. ಈ ತಂತಿ ಹೆಂಗಾಗಿರ್ತೈತಿ, ಆ ಕೇಂದ್ರ ಆಗಿರ್ತೈತಿ, ಹೌದು. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಅದು ನೀವು ಓದಿದಾಗ ಬಹಳ ಕಷ್ಟ ಅನ್ಸುತ್ತೆ. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಅಪ್ಪ ಏನಪ್ಪಾ ಇದು ಅಂತ ಅನಿಸ್ಬಿಡ್ತದೆ. ಏನ್ ಹೇಳಕತ್ತಾರ ಅವರು, ಅದನ್ನ ಅರ್ಥ ಮಾಡ್ಕೊಳಕ ಸ್ವಲ್ಪ ನಿಮಗೆ ಪ್ರಾವೀಣ್ಯತೆ ಬೇಕು, ಭಾಷಾ ಪ್ರಾವೀಣ್ಯತೆ. ತಂತಿ ಏನಾಗೈತಿ, ಕಾಂತಕ್ಷೇತ್ರದ ಇಷ್ಟ ನೋಡಿದ್ರೆ ಸಾಕು, ತಂತಿಯು ಕಾಂತಕ್ಷೇತ್ರದ ಕೇಂದ್ರವಾಗಿರುತ್ತದೆ. ಬಟ್ ಕೇಂದ್ರ ಹೆಂಗಾಗಿರ್ತೈತಿ ಅಂದ್ರೆ ಈ ಏಕಕೇಂದ್ರೀಯ ಬಲರೇಖೆಗಳದಾವಲ್ಲ ಅವುಗಳ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಕೇಂದ್ರವಾಗಿರುತ್ತೆ. ಕರೆಕ್ಟ್ ಐತಿ ಹೇಳಿದ್ದು, ಹಿಂಗಿದೆ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಇದು ಅರ್ಥ ಆಕೈತಿ ವಾಕ್ಯ. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಗೊತ್ತಾಯ್ತು? ಇದನ್ನೇ ನೀವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಇದೆ, ಇದು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಬಿಟ್ರೆ ಅಲ್ಲಿ ಇಂಗ್ಲಿಷ್ ವಾಕ್ಯ ಇರ್ತೈತೆ, ಅದೇ ನಿಮ್ PUC ಬರ್ತೈತಿ ಒಳ್ಳೆ. ಅದು ನಿಮ್ಗೆ ಅರ್ಥ ಆಗ್ಬೇಕು. ಈಗ ಇಂಗ್ಲಿಷ್ ಮೀಡಿಯಂದವ್ರು ಓದೋರ್ಗೆ ಅಷ್ಟು ಈಸಿಯಾಗಿ ಅರ್ಥ ಆಗ್ಬಿಡ್ತೈತಿ. ಸೊ ನೀವು ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಿಮ್ಗೆ ಇಲ್ಲಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಐತಿ. ದ ಕಂಡಕ್ಟರ್ ವಿಲ್ ಬಿ ದಿ ಸೆಂಟರ್ ಆಫ್ ಕಾನ್ಸೆಂಟ್ರಿಕ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರೆದು ಬಿಟ್ಟಿರ್ತಾರೆ ಅವರು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಉಂಟಾದಂತಹ ಕಾನ್ಸೆಂಟ್ರಿಕ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರ ಈ ತಂತಿ ಆಗಿರ್ತೈತಿ. ಸೊ ಕಾನ್ಸೆಂಟ್ರಿಕ್ ಅಂದ್ರೆ ಏನು, ಏಕಕೇಂದ್ರೀಯವಾಗಿರೋದು. ಅದೆಲ್ಲ ನೀವು ಸ್ವಲ್ಪ ಶಬ್ದಗಳನ್ನ ಕಲ್ಕೊಂಡ್ಬಿಟ್ರೆ ಈಸಿ ಆಯ್ತದೆ, ಏನ್ ಬಹಳ ಡಿಫಿಕಲ್ಟ್ ಇಲ್ಲ. ವಿದ್ಯುತ್ ಕಾಂತೀಯ ಎರಡನೇದು ನೋಡ್ರಿ, ಎರಡನೇದು ಯಾರು ಓದ್ತೀರಿ? ಭಾಗ್ಯಶ್ರೀ ಓದು ನೋಡೋಣ. ವಿದ್ಯುತ್ ಕಾಂತೀಯ ಪ್ರೇರಣೆಯ ವಿದ್ಯಮಾನವು ಆಪ್ಷನ್ ಎ ಯಾವುದೇ ವಸ್ತುವಿನಲ್ಲಿ ಆವೇಶಗಳನ್ನು ಹೆಚ್ಚು ಮಾಡುವ ಪ್ರಕ್ರಿಯೆ. ಆಪ್ಷನ್ ಬಿ ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸುವುದರಿಂದ ಕಾಂತಕ್ಷೇತ್ರವನ್ನು ಉತ್ಪಾದಿಸುವ ಪ್ರಕ್ರಿಯೆ. ಆಪ್ಷನ್ ಸಿ ಕಾಂತ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವುದು. ಆಪ್ಷನ್ ಡಿ ವಿದ್ಯುತ್ ಮೋಟಾರಿನ ಸುರುಳಿ ತಿರುಗುವ ಪ್ರಕ್ರಿಯೆ. ಕರೆಕ್ಟ್. ಈಗ ಯಾವ್ದು ಆಪ್ಷನ್ ನೀವು ಬರೀರೋಣ ಚಾಟ್ ಒಳಗೆ. Correct. So good. C is the correct option. ಸ್ವಲ್ಪ ವಿವರಣೆ ನೋಡೋಣ ಏನೈತಿ ಇಲ್ಲಿ. ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಯಾವ್ದಕ್ಕೆ ಕರಿತೀವಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ? ಎದಕ್ಕೆ ಕರಿತೀವಿ ನಾವು? ಕಾಂತಕ್ಷೇತ್ರದಲ್ಲಿ ಹೇಳು.
ಸರಿ, ಒಂದ್ ಕಾಂತಕ್ಷೇತ್ರನ್ಯಾಗ್ರಿ ಅದ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಹೋಗ್ತಿರ್ತೈತ್ಲಾ ರೀ, ಅವಾಗ್ರಿ ಅದಕ್ರಿ ಲಂಬವಾಗಿರಿ ಒಂದ್ ತಂತಿನ್ರಿ ಹಾಯಿಸಿದಾಗ್ರಿ ಅಲ್ಲಿರಿ ವಿದ್ಯುತ್ ಪ್ರೇರಣೆ ಆಗ್ತೈತ್ರಿ. ಅದಕ್ರಿ ನಾವ್ರಿ ವಿದ್ಯುತ್ ಕಾಂತೀಯ ಪ್ರೇರಣೆಯ ವಿದ್ಯಮಾನ ಅಂತೀವಿ. ಹಾ, ವಿದ್ಯುತ್ ಏನಾಗ್ತೈತಿ, ವಿದ್ಯುತ್ ಪ್ರವಾಹ ಹುಟ್ಕೋತೈತಿ ಆ ವೈರ್ದಲ್ಲಿ. ಒಂದು ಕಾಂತಕ್ಷೇತ್ರ ಐತಿ, ಅದರ ಕಾಂತೀಯ ಬಲರೇಖೆಗಳನ್ನ ಕಟ್ ಮಾಡೋ ಹಂಗ ನಾವು ಏನಾದ್ರೂ ಒಂದು ವಾಹಕವನ್ನ ಸಂಚರಿಸಿ ಬಿಟ್ರೆ, ಅದರೊಳಗೆ ಚಲಿಸಿ ಬಿಟ್ರೆ ಆ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ. ಇದನ್ನ ನಾವು ಎರಡು ರೀತಿಯಿಂದ ಮಾಡ್ಬೋದು. ಒಂದು, ಆ ವಾಹಕವನ್ನ ವಿದ್ಯುತ್ ಕಾಂತದಲ್ಲಿ ಚಲಿಸೋದ್ರ ಮೂಲಕನೂ ಮಾಡ್ಬೋದು, ಅಥವಾ ವಾಹಕವನ್ನ ಸ್ಥಿರವಾಗಿಟ್ಟು ಕಾಂತವನ್ನ ಅದ್ರ ಹತ್ರ ತಗೊಂಡು ಹೋಗೋದು, ಅಥವಾ ದೂರ ಒಯ್ಯೋದು, ಹತ್ರ ಒಯ್ಯೋದು, ದೂರ ಒಯ್ಯೋದು, ಹಿಂಗೆ ಚಲಿಸುವ ಮುಖಾಂತರನು ನಾವು ಏನ್ ಮಾಡ್ಬೋದು, ಬಲರೇಖೆಗಳು ಕಟ್ ಆಗೋಂಗ್ ನಾವು ಮಾಡ್ಬೋದು. ಆ ಬಲರೇಖೆಗಳು ಕಟ್ ಆದಾಗ ಆ ವಾಹಕದಲ್ಲಿ ಏನಾಗ್ತೈತಿ, ವಿದ್ಯುತ್ ಆಕ್ಚುಲಿ ಉತ್ಪತ್ತಿ ಆಗ್ತೈತಿ. ಇದಕ್ಕೆ ನಾವು ಏನಂತ ಕರಿತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ. ಇದು ಇನ್ನೊಂದು ರೀತಿಯಿಂದನೂ ಮಾಡ್ಬೋದು. ನಾವು ಎರಡು ಕಾಯಿಲ್ಗಳನ್ನ ತಗೊಂಡು ಎರಡು ಕಾಯಿಲ್ಗಳನ್ನ ಬದಿಗೆ ಇಟ್ಬಿಟ್ಟು ಒಂದು ಕಾಯಿಲ್ನಲ್ಲಿ ವಿದ್ಯುತ್ ಪ್ರವಾಹವನ್ನ ನಾವು ನಿರಂತರವಾಗಿ ಬದಲಾಯಿಸಿಬಿಟ್ರೆ ಏನಾಗ್ತೈತಿ, ಅದ್ರ ಸುತ್ತಲೂ ಉಂಟಾದಂತಹ ಕಾಂತಕ್ಷೇತ್ರ ಬದಲಾಗ್ತೈತಿ. ಆ ಬದಲಾದಂಗ ಇನ್ನೊಂದು ಏನಾಗ್ತೈತಿ, ಇನ್ನೊಂದು ವೈರ್ ಏನಿರ್ತೈತಿ ಅದಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ನಿರಂತರವಾಗಿ ಬದಲಾಗತೈತಿ. ಅದರಿಂದಾಗಿ ಇನ್ನೊಂದು ವೈರ್ನಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ. ಎರಡು ವೈರ್ಗಳು, ಒಂದರಲ್ಲಿ ಬದಲಾಗ್ತಾ ಇರುವಂತಹ ವಿದ್ಯುತ್ ಐತಿ, ಇನ್ನೊಂದ್ರೊಳಗೆ ಯಾವುದೇ ರೀತಿ ಬ್ಯಾಟ್ರಿ ಆಗ್ಲಿ ಏನಾಗ್ಲಿ ಕನೆಕ್ಟ್ ಮಾಡಿಲ್ಲ ನಾವು, ಆದ್ರೆ ಅದರಲ್ಲಿ ಆಟೋಮ್ಯಾಟಿಕಲಿ ವಿದ್ಯುತ್ ಏನಾಗ್ತೈತಿ, ಉತ್ಪಾದನೆ ಆಗ್ತೈತಿ. ಇದಕ್ಕೂ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಇದು ಯಾವ ಪ್ರಕ್ರಿಯೆ? ಇದು ವಸ್ತುವಿನಲ್ಲಿ ಆವೇಶಗಳನ್ನು ಹೆಚ್ಚು ಮಾಡುವ ಕ್ರಿಯೆ ಏನು ಅಲ್ಲ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸುವುದರಿಂದ ಕಾಂತಕ್ಷೇತ್ರವನ್ನು ಉತ್ಪಾದಿಸುವ ಪ್ರಕ್ರಿಯೆ ಏನು ಅಲ್ಲ. ಇನ್ನು ಕೊನೆಯದು, ವಿದ್ಯುತ್ ಮೋಟಾರಿನ ಸುರುಳಿ ತಿರುಗುವ ಪ್ರಕ್ರಿಯೆ ಏನು ಅಲ್ಲ. ವಿದ್ಯುತ್ ಮೋಟಾರ್ನಲ್ಲಿ ಸುರುಳಿ ಎದರಿಂದ ತಿರುಗಿಸ್ತೇವೆ ನಾವು? ಬಲ ಉತ್ಪಾದನೆ ಆಗ್ತೈತೆ, ಅಲ್ಲಿ ವಿದ್ಯುತ್ ಅಲ್ಲ, ಬಲವರ್ತನೆ ಆಗ್ತೈತೆ. ಅದರ ಮೇಲಿಂದ ನಾವು ಮೋಟಾರ್ನ ತಿರುಗಿಸ್ತೀವಿ. ಅಲ್ಲಿ ಏನಾಗ್ತೈತಿ, ನಾವು ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ಒಂದು ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ಇಡ್ತೀವಿ, ಆವಾಗ ಅದರ ಮೇಲೆ ಬಲ ಪ್ರಯೋಗ ಆಗ್ತೈತಿ, ಅದು ಮೋಟಾರ್, ಅದು ಅಲ್ಲ. ಸೊ ಇದ್ಯಾವುದು? ಕಾಂತ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆ. ಸಾಪೇಕ್ಷ ಚಲನೆ ಅಂದ್ರೆ ರಿಲೇಟಿವ್ ಮೋಷನ್. ರಿಲೇಟಿವ್ ಅಂದ್ರೆ ಇದರ ಅದಕ್ಕೆ ರಿಲೇಟಿವ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಎಲ್ಲಾ ಮೋಷನ್ ರಿಲೇಟಿವ್ ಐತೆ. ಮೋಷನ್ ಯಾವತ್ತೂ ರಿಲೇಟಿವ್ ಆಗಿರ್ತೈತೆ, ಹೌದಲ್ಲ? ಈಗ ಒಂದು ಕಾರು ಹೋಯ್ತಪ್ಪ ಅಂತಂದ್ರೆ ಕಾರಿಗೆ ಸಾಪೇಕ್ಷವಾಗಿ ನಾನು ಹೋದ್ನಿ, ನನಗೆ ಸಾಪೇಕ್ಷವಾಗಿ ಕಾರ್ ಮುಂದೆ ಹೋದ್ದು, ಕಾರಿಗೆ ಸಾಪೇಕ್ಷವಾಗಿ ನಾನು ಹಿಂದೆ ಹೋದ್ನಿ. ಚಲನೆ ಯಾವತ್ತೂ ಏನಾಗಿರ್ತೈತಿ, ಸಾಪೇಕ್ಷವಾಗಿರ್ತೈತಿ. ಈ ಕಾರ್ ಅಷ್ಟೇ ಚಲಿಸ್ತು ಅಂತ ಹೇಳಕ್ ಬರುದಿಲ್ಲ. ಕಾರ್ ಚಲಿಸ್ತು, ಕಾರ್ನಾಗ ಕೂತವ್ರಿಗೆ ನಾವು ಹಿಂದೆ ಚಲಿಸ್ತೀವಿ. ಹಂಗೆ ನೀವು ಅಂತರಿಕ್ಷದಲ್ಲಿ ಹೋಗಿ ಯೋಚನೆ ಮಾಡ್ರಿ, ಅವಾಗ ಗೊತ್ತಾಗ್ತೈತಿ ಯಾವ ವಸ್ತು ಚಲಿಸಾಕತೈತಿ, ಯಾವ ವಸ್ತು ನಿಂತೈತಿ ಅಂತ ನಿಮಗೆ ನಿರ್ಧಾರ ಮಾಡ್ಲಿಕ್ಕೆ ಬರುದಿಲ್ಲ. ಅಂತರಿಕ್ಷದಲ್ಲಿ ಹೋಗ್ರಿ, ನೀವೆಲ್ಲೋ ಸ್ಪೇಸ್ ತಗದ್ರಿ, ಡೀಪ್ ಸ್ಪೇಸ್ ತಾಗ ನೀವೇನು ಇಮ್ಯಾಜಿನ್ ಮಾಡ್ಕೊಳ್ರಿ, ನಿಮ್ ಬಾಜುಕಿಂದ ಒಂದು ದೊಡ್ಡದೊಂದು ಕಲ್ಲು ದಾಟಿ ಹೋಯ್ತಪ್ಪ ಸ್ಪೇಸ್ನಾಗ, ಒಂದು ದೊಡ್ಡದೊಂದು ಕಲ್ಲು ದಾಟಿ ಹೋಯ್ತು. ಅವಾಗ ನೀವೇನಂತೀರಿ, ಅರೆ ಆ ಕಲ್ಲು ಎಷ್ಟು ಸ್ಪೀಡಾಗಿ ಹೋಯ್ತು ನೋಡು ಅಂತ ಅಂತೀರಿ. ಬಟ್ ಆ ಕಲ್ಲಿಗೆ ಸಾಪೇಕ್ಷವಾಗಿ ನೀವು ಹೋದ್ರಿ ಅಷ್ಟೇ ಸ್ಪೀಡಾಗಿ, ವಿರುದ್ಧ ದಿಕ್ಕಿನಾಗ. ಯಾವ್ದು ಚಲಿಸಾಗ್ತೈತೆ ಆ ಸ್ಪೇಸ್ನಾಗ? ಯಾವ್ದಿಲ್ಲ, ಗೊತ್ತಾಗೋದಷ್ಟು ಅಲ್ಲ, ಯಾವ್ದು ಚಲಿಸಾಗ್ತೈತಿ ಇಲ್ಲ ಅಂತ ಹೇಳಕ್ಕೂ ಬರುದಿಲ್ಲ. ಬರೀ ಗೊತ್ತಾಗೋದಷ್ಟೇ ಅಲ್ಲಲ್ಲ, ಅವು ಎರಡೂ ಚಲಿಸಾಕತ್ತಿದ್ದಾವೆ ಆಕ್ಚುಲಿ ಸಾಪೇಕ್ಷವಾಗಿ, ಒನ್ ಟು ಒನ್ ಅನದರ್. ಸೊ ಅದೇ ನಿಮ್ ಜೊತೆಗಿನ ಒಂದು ಬರ್ತಾ ಇರುವಂತ ಇನ್ನೊಬ್ಬ ವ್ಯಕ್ತಿ ಅದನ್ನ ಸ್ಪೇಸ್ನಾಗ, ಅವನು ನಿಮ್ ಜೊತೆಗಿನ ಬರಾಕತ್ತಾನ ಸ್ಪೇಸ್ನಾಗ, ನೀವಿಬ್ರು ಚಲಿಸ್ತಾನೆ ಇಲ್ಲ. ನಿಮ್ಗೆ ಏನ್ ಅನ್ಸತ್ತೆ, ನೀವು ನಿಂತೇರ ಸುಮ್ಮನೆ ಕಲ್ಲು ಹೋಯ್ತು ಅಂತ. ಆ ಕಲ್ಲಿನ ಜೊತೆಗೆ ಇನ್ನೊಂದು ಕಲ್ಲು ಹೊಂಟೈತಿ. ಆ ಎರಡು ಕಲ್ಲುಗಳಿಗಂತ ನಾವು ನಿಂತೇವೆ ಅವಾಗಿಂದ ಸಾವಿರಾರು ವರ್ಷಗಳಿಂದ, ಇವರಿಬ್ರು ಎಲ್ಲಿಂದ ಬಂದು ದಾಟಿ ಹೋದ್ರು ನೋಡಿ ಈ ಕಡೆ ಅಂತ ಅವಕ್ಕೆ ಅನಿಸ್ತೈತಿ. ಸ್ಪೇಸ್ನಾಗ ಐತದು ಸಾವಿರಾರು ವರ್ಷಗಳಿಂದ ಅನ್ಸತೈತಿ, ನಾವು ನಿಂತೇ ಇದೇವೆ, ಇಲ್ಲೇ ಅದೇವೆ ಅಂತ ಇಬ್ರು ಎರಡು ಕಲ್ಲುಗಳಿಗೆ. ನೀವು ಪಟ್ನ ಸೊಪ್ಪ ಅಂತದ್ರ ಬಾಜುಕಿಂದ ದಾಟಿ ಹೋದಂಗ ಅನಿಸ್ತೈತಿ ಅವಕ್ಕೆ. ನಿಮ್ಗೆ ಹೆಂಗ ಅನಿಸ್ತೈತಿ, ನೀವಿಬ್ರು ಎಷ್ಟೋ ಸಾವಿರಾರು ವರ್ಷದಿಂದ ಆ ಸ್ಪೇಸ್ನಾಗ ಹಂಗದೇರಿ, ಲಕ್ಷಾಂತರ ವರ್ಷಗಳಿಂದ ಪಟ್ನ ಎಲ್ಲಿದನೋ ಏನು ಇಲ್ದಲ್ಲಿಂದ ಎರಡು ಕಲ್ಲುಗಳು ಜುಪ್ ಅಂದಿನ ಬಾಜುಕಿಂದ ದಾಟಿ ಹೋದಂಗ ಅನಿಸ್ತದೆ ಅಷ್ಟೇ. ಸೊ ಸಾಪೇಕ್ಷ ಚಲನೆ ಯಾವತ್ತು ಸಾಪೇಕ್ಷ ಇರ್ತದೆ. ಕಾಂತ ಇದ್ದದ್ದು ವಾಹಕದ ಕಡೆಗೆ ಬಂದ್ರು ಚಲನೆ ಉಂಟಾಯ್ತು, ವಾಹಕ ಇದ್ದದ್ದು ಕಾಂತದ ಕಡೆಗೆ ಬಂದ್ರು ಚಲನೆ ಉಂಟಾಯ್ತು. ಅದಕ್ಕೆ ಅವರು ಸಾಪೇಕ್ಷ ಚಲನೆ, ರಿಲೇಟಿವ್ ಮೋಷನ್. ಕಾಂತ ಮತ್ತು ಸುರುಳಿಯ ನಡುವಿನ ರಿಲೇಟಿವ್ ಮೋಷನ್ ನಿಂದಾಗಿ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ಕ್ರಿಯೆಗೆ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಓಕೆ, ಥರ್ಡ್ ಕ್ವೆಶ್ಚನ್.
ವೀರಪ್ಪ ಗೊತ್ತಿ ಥರ್ಡ್ ಕ್ವಶನ್. ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನವನ್ನು ಹೀಗೆನ್ನುವರು. ಆಪ್ಷನ್ ಎ ವಿದ್ಯುತ್ ಜನಕ, ಆಪ್ಷನ್ ಬಿ ಗ್ಯಾಲ್ವಾನೋಮೀಟರ್, ಆಪ್ಷನ್ ಸಿ ಅಮೀಟರ್, ಆಪ್ಷನ್ ಡಿ ಮೋಟಾರ್. ಓಕೆ, ಸೊ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನಕ್ಕೆ ಏನಂತಾರೆ? ಗ್ಯಾಲ್ವಾನೋಮೀಟರ್ ಅಂತಾರೋ, ಮೋಟರ್ ಅಂತಾರೋ, ಅಮೀಟರ್ ಅಂತಾರೋ? ಎಂಟರ್ ಮಾಡ್ರಿ, ಟೈಪ್ ಮಾಡ್ರಿ. ಆಪ್ಷನ್ ಎ ಈಗಾಗಲೇ ಟೈಪ್ ಮಾಡಿದ್ದೀವಿ. ಓಕೆ, ಗುಡ್. ಸೊ ಏನೇ ನೀವು ನೋಡೋಣ, ಇವೇನೇನದಾವು ನೋಡೋಣ. ವಿದ್ಯುತ್ ಜನಕ ಅಂತ ನೀವು ಹೆಸರು ನೋಡಿದ್ರೆ ಗೊತ್ತಾಗ್ತೈತಿ. ವಿದ್ಯುತ್ ಅನ್ನ ಉತ್ಪಾದಿಸಲು ಬಳಸುವ ಒಂದು ಉಪಕರಣ. ಜನಕ ಅಂದ್ರೆ ಹುಟ್ಟಿಸುವಂಥದ್ದು. ವಿದ್ಯುತ್ ಜನಕನೇ ಆಗಿರ್ಬೇಕು, ಜನರೇಟರ್ ಆಗಿರ್ಬೇಕು, ಅದಂತೂ ಗೊತ್ತೈತಿ. ಇನ್ನು ಉಳಿದು ಏನದ ಆಪ್ಷನ್? ಬಿ ಗ್ಯಾಲ್ವಾನೋಮೀಟರ್. ಎದಕ್ಕೆ ಉಪಯೋಗಿಸ್ತೀವಿ ಗ್ಯಾಲ್ವಾನೋಮೀಟರ್ನ? ಚಾಟ್ ಒಳಗೆ ಟೈಪ್ ಮಾಡಿರೋನು. ಗ್ಯಾಲ್ವಾನೋಮೀಟರ್ ಮತ್ತು ಅಮ್ಮೀಟರ್ಗಳನ್ನ ಎದಕ್ಕೆ ಎರಡೂ ಎದಕ್ಕೆ ಬಳಸ್ತೀವಿ ನಾವು? ಅಮ್ಮೀಟರ್ನ ವಿದ್ಯುತ್ ಪ್ರವಾಹ ಎಷ್ಟೈತಿ? 1 ಆಂಪಿಯರ್ ಐತು, 1/2 ಆಂಪಿಯರ್ ಐತು, 0.2 ಆಂಪಿಯರ್ ಐತು, 3 ಆಂಪಿಯರ್ಸ್ ಐತು ಅಂತ ಎಷ್ಟು ಆಂಪಿಯರ್ ಕರೆಂಟ್ ಐತಿ ಅಂತ ಬಳಸಲಿಕ್ಕೆ ಅಮ್ಮೀಟರ್ನ ಬಳಸ್ತಾರೆ. ಗ್ಯಾಲ್ವಾನೋಮೀಟರ್ನ ಎದಕ್ಕೆ ಬಳಸ್ತಾರೋ? ಅದನ್ನು ಸಹಿತ ವಿದ್ಯುತ್ ಪ್ರವಾಹವನ್ನು ಅಳಲಿಕ್ಕೆ ಬಳಸ್ತಾರ. ವಿದ್ಯುತ್ ಪ್ರವಾಹ ಆದ್ರೆ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹ ಇತ್ತಂದ್ರೆ ಅದನ್ನ ಗುರುತಿಸಲಿಕ್ಕೆ ಅಥವಾ ಅಳಿಲಿಕ್ಕೂ ಬಳಸ್ತಾರೆ. ಅದನ್ನ ಮೋಸ್ಟ್ಲಿ ಗ್ಯಾಲ್ವಾನೋಮೀಟರ್ನ ಅಳಿಯಾಕ್ ಬರ್ತೈತೋ ಇಲ್ಲೋ ನೋಡ್ರಿ, ಅದ್ರ ವಿದ್ಯುತ್ ಪ್ರವಾಹ ಐತೋ ಇಲ್ಲೋ, ಎಸ್ ಆರ್ ನೋನ ನೋಡ್ಲಿಕ್ಕೆ ಬಳಸಬಹುದು. ಬಟ್ ಅದ್ರೊಳಗೆ ಅದು ಡಿಫ್ಲೆಕ್ಷನ್ ಏನಾಗ್ತೈತಿ ಗ್ಯಾಲ್ವಾನೋಮೀಟರ್ದಾಗ, ಅದು ಅದಕ್ಕೆ ಪ್ರಪೋರ್ಷನಲ್ಲೇ ಇರ್ತೈತಿ. ಹಿಂಗಾಗಿ ಅದನ್ನ ಅಳಿಲಿಕ್ಕೂ ಬಳಸಬಹುದು. ಸೊ ಅಮ್ಮೀಟರ್ ಮತ್ತು ಗ್ಯಾಲ್ವಾನೋಮೀಟರ್ಗಳನ್ನ ಎದಕ್ಕೆ ಬಳಸ್ತಾರೋ? ವಿದ್ಯುತ್ ಪ್ರವಾಹವನ್ನ ಅಳಲಿಕ್ಕೆ ಬಳಸ್ತಾರೆ. ಡಿ ಏನು? ಮೋಟಾರ್ ಏನ್ ಮಾಡ್ತೈತಿ? ಮೋಟಾರ್ ಏನ್ ಮಾಡ್ತೈತಿ? ವಿದ್ಯುತ್ ಪ್ರವಾಹವನ್ನ ಬಳಸ್ಕೊಂಡು ಏನ್ ಪಡಿತೈತಿ? ಚಲನೆಯನ್ನ ಪಡಿತೈತಿ. ಚಲನೆಯನ್ನು ಪಡಿಲಿಕ್ಕೆ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ಕೊಂಡು ಚಲನೆಯನ್ನು ಪಡಿಲಿಕ್ಕೆ ನಾವು ಮೋಟರ್ನ ಬಳಸ್ತೇವೆ. ವಿದ್ಯುತ್ ಜನಕ ಇದಕ್ಕೆ ಕರೆಕ್ಟ್ ಆದ ಆನ್ಸರ್. ಓಕೆ, ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಯಾರಿಗೆ ಕೊಡೋಣ ಇದನ್ನ? ಚಂದನ. ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸವೆಂದರೆ ಆಪ್ಷನ್ ಎ. ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸವೆಂದರೆ. ಇಂಗ್ಲಿಷ್ ಒಳಗೆ ಹೆಂಗಿರ್ತೈತಿ ಇದು ವಾಕ್ಯ? ಹೇಳ್ತಿ ಚಂದನ, ಇದೇ ವಾಕ್ಯ ಹೆಂಗಿರ್ತೈತಿ ಇಂಗ್ಲಿಷ್ ಒಳಗ? ಪರ್ಯಾಯ ವಿದ್ಯುಜ್ಜನಕ ಅಂದ್ರೆ ಏನು ಇಂಗ್ಲಿಷ್ ಒಳಗ? ಪರ್ಯಾಯ ವಿದ್ಯುಜ್ಜನಕ ಚಾಟ್ ಒಳಗೆ ಬರೀ ನೋಡೋಣ ಯಾರು. ಸರಿ, ಪ್ಯಾರಲಲ್ ಜನರೇಟರ್ ರೀ. ಅಲ್ಲ, ನಾನು ಹೇಳಿದ್ದೀನಿ ಪರ್ಯಾಯ ವಿದ್ಯುತ್ ಅಂದ್ರೆ ಏನು? ಎಸಿ ಮತ್ತು ಡಿಸಿ ಹೇಳಿದಿನಲ್ಲ ನಾನು. ಪರ್ಯಾಯ ವಿದ್ಯುತ್ ಅಂದ್ರೆ ಏನಿರ್ತೈತಿ? ಆಲ್ಟರ್ನೇಟಿಂಗ್ ಕರೆಂಟ್. AC ಹೆಂಗಿರ್ತೈತಿ ಅನ್ನೋ ತೋರಿಸಿ ನಾನು, ಸೈನ್ ವೇವ್ ಗತೆ. ಸೊ ಪರ್ಯಾಯ ವಿದ್ಯುತ್ ಜನಕ ಅಂದ್ರೆ ಎಂತ ಜನಕ ಇದು? ಎಂತ ಜನರೇಟರ್ ಇದು? AC ಜನರೇಟರ್. ನೇರ ವಿದ್ಯುತ್ ಜನಕ ಅಂದ್ರೆ DC ಜನರೇಟರ್. ಇವುಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸ. An important difference between AC generator and DC generator. An important difference between AC and DC generators is A, B, C, D. What is A? ಓದು, ಕಂಟಿನ್ಯೂ ಓದು, ಚೆನ್ನಾಗಿ ಓದು. ಪರ್ಯಾಯ ವಿದ್ಯುಜ್ಜನಕವು ವಿದ್ಯುತ್ ಕಾಂತವನ್ನು ಹೊಂದಿದೆ, ಆದರೆ ನೇರ ವಿದ್ಯುಜ್ಜನಕವು ಸ್ಥಿರ ಕಾಂತವನ್ನು ಹೊಂದಿದೆ. ನೇರ ಆಪ್ಷನ್ ಎ ಒಂದೊಂದು ನೋಡ್ಕೊಂತ ಹೋಗೋಣ. ಒಂದೊಂದು ಆಪ್ಷನ್ ನೋಡೋಣ. ಈಗ AC ಜನರೇಟರ್ ವಿದ್ಯುತ್ ಕಾಂತವನ್ನು ಹೊಂದಿತ್ತಂತ, ಆದ್ರ DC ಜನರೇಟರ್ ಸ್ಥಿರ ಕಾಂತವನ್ನು ಹೊಂದೈತಿ ಅಂತ ಹೇಳ್ತಾರೆ. ವಿದ್ಯುತ್ ಕಾಂತ ಮತ್ತು ಸ್ಥಿರ ಕಾಂತ ಹಿಂಗಂದ್ರೆ ಏನು? ಮೊದಲ ವಿದ್ಯುತ್ ಕಾಂತಕ್ಕೂ ಸ್ಥಿರ ಕಾಂತಕ್ಕೂ ಏನು ವ್ಯತ್ಯಾಸ? ಯಾರು ಹೇಳ್ತೀರಿ? ಸ್ಥಿರ ಕಾಂತ ಅಂದ್ರೆ ಏನು? ವಿದ್ಯುತ್ ಕಾಂತ ಅಂದ್ರೆ ಏನು? ಯಾರು ಹೇಳ್ತೀರಿ? ಕೈ ಎತ್ತಿರಿ. ನಾನು ವಿದ್ಯುತ್ ಕಾಂತ, ಸ್ಥಿರ ಕಾಂತ ಅಂದ್ರೆ ಎಲ್ಲರಿಗೂ ಗೊತ್ತೈತಿ.
ಸ್ಥಿರಕಾಂತ ಅಂದ್ರೆ ನಾವೇನೀಗ ಮ್ಯಾಗ್ನೆಟ್ ಅನ್ನು ಬಳಸ್ತೀವಲ್ಲ, ನೀವೆಲ್ಲ ಏನ್ ಮ್ಯಾಗ್ನೆಟ್ ನೋಡಿರಲ್ಲ ಅದೆಲ್ಲಾನು ಸ್ಥಿರಕಾಂತ ಅಂತ ಕರೀತಾರೆ. ಅದಕ್ಕೆ ಪರ್ಮನೆಂಟ್ ಮ್ಯಾಗ್ನೆಟ್ ಅದಕ್ಕೆ ನಾವೇಂತೀವಿ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ. ಸ್ಥಿರಕಾಂತಕ್ಕೆ ಪರ್ಮನೆಂಟ್ ಮ್ಯಾಗ್ನೆಟ್ ಬರ್ಕೊಳ್ಬೇಕಾದ್ರೆ. ಸ್ಥಿರಕಾಂತ ಅಂತಂದ್ರೆ ಚಲಿಸ್ತಾ ಇರದೇ ಇರುವಂತ ನಿಂತಹ ಕಾಂತ ಅಂತ ಅಲ್ಲ ಅರ್ಥ. ಸ್ಥಿರಕಾಂತ ಅಂತ ಅದಕ್ಕೆ ಶಬ್ದ ಬಳಸ್ತೀವಿ ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್. PERMENANT PERMENANT ಪರ್ಮನೆಂಟ್, ಸ್ಥಿರವಾಗಿರುವಂತಹದ್ದು, ಪರ್ಮನೆಂಟ್ ಮ್ಯಾಗ್ನೆಟ್. ಇನ್ನು ವಿದ್ಯುತ್ ಕಾಂತವನ್ನ ನಾವು ಎಲ್ಲಿ ಬಳಸ್ತೀವಿ? ನಾನು ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಕಾಲಿಂಗ್ ಬೆಲ್ನಾಗ ಬಳಸ್ತೀವಿ ವಿದ್ಯುತ್ ಕಾಂತವನ್ನ ಅಂತ. ಕಾಲಿಂಗ್ ಬೆಲ್ನಾಗ ಬಳಸ್ತೀವಿ ವಿದ್ಯುತ್ ಕಾಂತವನ್ನ. ಹೆಂಗಿರ್ತೈತಿ ವಿದ್ಯುತ್ ಕಾಂತ? ವಿದ್ಯುತ್ ಹರಿಸಿದಾಗ ಮಾತ್ರ ಕಾಂತ, ಹರಿಸದೇ ಇದ್ದಾಗ ಕಾಂತವೇ ಇಲ್ಲ ಅಲ್ಲಿ. ಹೆಂಗ್ ಪಡೆಯೋದು ಇದನ್ನ? ಕರೆಂಟ್ ಹರಿತಾ ಇರ್ಬೇಕಾದ್ರೆ ಮಾತ್ರ ಮ್ಯಾಗ್ನೆಟ್, ಇಲ್ಲದೆ ಇದ್ರೆ ಮ್ಯಾಗ್ನೆಟ್ ಇಲ್ಲ. ಹೆಂಗ್ ಪಡೆಯೋದು? ಒಂದು ಸುರುಳಿ ಸಾಕಲ್ಲ, ಒಂದು ಇನ್ಸುಲೇಟೆಡ್ ವೈರಿನ ಸುರುಳಿ, ಅವಾಹಕದ ಹೊದಿಕೆಯನ್ನು ಹೊಂದಿರುವಂತಹ ಒಂದು ವಾಹಕದ ಸುರುಳಿ ಅಥವಾ ಸೋಲೆನಾಯ್ಡ್ ಹೆಂಗೆ ಕೆಲಸ ಮಾಡ್ತೈತಿ? ಎಲೆಕ್ಟ್ರೋಮ್ಯಾಗ್ನೆಟ್, ಅದು ಮ್ಯಾಗ್ನೆಟ್ ಹಾಗೆ ಕೆಲಸ ಮಾಡ್ತೈತಿ, ದಂಡಕಾಂತದ ಕೆಲಸನೇ ಮಾಡ್ತೈತಿ. ಆದ್ರೆ ಈ ದಂಡಕಾಂತ ಎಂಥ ಕಾಂತ ಅಲ್ಲ, ಸ್ಥಿರ ಕಾಂತ ಅಲ್ಲ. ಬರ್ಕೊಡ್ರಿ ಅದನ್ನ, ಹೆಂಗ್ ತಿಳಿತೈತೋ ಹಂಗ್ ಬರ್ಕೊಡ್ರಿ. ವಿದ್ಯುತ್ ಕಾಂತ ಅಂದ್ರೆ ಯಾವುದು? ಒಂದು ಸೋಲೆನಾಯ್ಡ್ ಅಂದ್ರೆ ವಿದ್ಯುತ್ ಕಾಂತ. ಆದ್ರೆ ಅದನ್ನ ಏನ್ ಮಾಡಿರ್ತಾರೋ, ಒಂದು ಸಾಫ್ಟ್ ಐರನ್ ರಾಡ್ ಮೇಲೆ ಸುತ್ತ ಬಿಟ್ಟಿರ್ತಾರೆ. ಒಂದು ಸಣ್ಣದು ಮೆದು ಕಬ್ಬಿಣದ ಒಂದು ರಾಡ್ ಅಂತ ತಗೋತಾರ. ಆ ಮೆದು ಕಬ್ಬಿಣದ ರಾಡ್ ಮೇಲೆ, ಮೆದು ಕಬ್ಬಿಣದ ಒಂದು ಸಲಾಕೆಯ ಸುತ್ತಲೂ ದಟ್ಟವಾಗಿ ಈ ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನ ಸುತ್ತಿರ್ತಾರೆ. ಆ ಕಾಪರ್ ವೈರ್ ಅಲ್ಲಿ ವಿದ್ಯುತ್ತನ್ನ ಹರಿಸಿದ ಕೂಡಲೇ ಏನಾಗ್ಬಿಡ್ತೈತಿ? ಆ ಕಬ್ಬಿಣದ ರಾಡ್ ಏನಿರ್ತದಲ್ಲ ಅದು ಮ್ಯಾಗ್ನೆಟ್ ಗತಿನ ಆಗ್ಬಿಡ್ತೈತಿ. ಅದ್ರ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿದ ಕೂಡಲೇ ಏನಾಗ್ಬಿಡ್ತೈತಿ? ಅದು ಮ್ಯಾಗ್ನೆಟಿಸಮ್ ಅನ್ನ ಕಳ್ಕೊಳ್ತೈತಿ, ಕಾಂತೀಯತೆಯನ್ನ ಕಳೆದುಕೊಳ್ತೈತಿ. ನೀವು ಬೇಕಾದ್ರೆ ಅಲ್ಲೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಸರ್ಚ್ ಮಾಡ್ರಿ, ವಿದ್ಯುತ್ ಕಾಂತ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಸರ್ಚ್ ಮಾಡಿ ಇಮೇಜ್ ನೋಡ್ರಿ, ಅಲ್ಲಿ ಯಾವ ತರ ಬರ್ತೈತಿ ನೋಡ್ರಿ. ಒಂದು ಇದು ಬರ್ಬೇಕು ನೋಡ್ರಿ, ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಸರ್ಚ್ ಮಾಡ್ರಿ. ಆಮೇಲೆ ಯಾವ ತರದ್ ಬರ್ತೈತಿ ನೋಡ್ರಿ. ಒಂದು ಕಬ್ಬಿಣದ ರಾಡ್ಗೆ ಇನ್ಸುಲೇಟೆಡ್ ವೈರ್, ಅವಾಹಕದ ಹೊದಿಕೆಯನ್ನು ಹೊಂದಿರುವಂತಹ ಒಂದು ವೈರ್ನ ಸುತ್ತಿದ್ದು ಚಿತ್ರ ಬಂತೋ ಇಲ್ಲ ನೋಡ್ರಿ. ಬಂತು? ಎಸ್ ಸರ್. ಇಲ್ಲ, ನಾನೇನ್ ಸರ್ಚ್ ಮಾಡಿದ್ದೀನಿ? ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಸರ್ಚ್ ಮಾಡಿದ್ದೀನಿ. ಇಷ್ಟು ಈಸಿ ಐತಿ ನಿಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ನೋಡಿ. ಹುಷಾರ್ ನೋಡಿದೆ, ಇದು ಸೋಲೆನಾಯ್ಡ್ ಐತಿ. ಈ ಸೋಲೆನಾಯ್ಡ್ ಸುತ್ತಲೂ ಹಿಂಗ ಉಂಟಾಗೈತೆ. ಅದನ್ನ ಇಲ್ಲಿ ತೋರಿಸ್ಯಾರ ನೋಡ್ರಿ. ಇದು ನೋಡಿ, ಇಲ್ಲಿ ಕೆಳಗಡೆ ತಗೊಂಡಿದ್ದಾರೆ ಒಂದು ಸಾಫ್ಟ್ ಐರನ್ ರಾಡ್ ತಗೊಂಡಿದ್ದಾರೆ. ಅದ್ರ ಸುತ್ತಲೂ ಅವಾಹಕ ಹೊದಿಕೆಯನ್ನು ಹೊಂದಿದಂತಹ ಒಂದು ಕೇಬಲ್ ಅನ್ನು ಸುತ್ತಿದ್ದಾರೆ. ಇದು ಎಲೆಕ್ಟ್ರೋಮ್ಯಾಗ್ನೆಟ್, ಇದೇ ಎಲೆಕ್ಟ್ರೋಮ್ಯಾಗ್ನೆಟ್, ಇದೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್ ಇದು ನೋಡಿ. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟ್ ಯೂಸ್ ಮಾಡಿದಂತಹ ಡೋರ್ಬೆಲ್. ಸೊ ಹೆಂಗಿರ್ತದೆ ನೋಡ್ರಿ, ಇಲ್ಲಿ ಈ ತರ ಇರ್ತದೆ. ಸರ್ಕಿಟ್ ನೋಡ್ರಿ ಹತ್ರದ ಹೆಂಗೈತಿ. ಇದು ಸರ್ಕಿಟ್ ಐತಿ. ಇಲ್ಲಿ ನೀವು ಇದು ಕೆ ಅನ್ನೋದೈತೆ, ಇದು ಬಟನ್. ಇದು ಈ ಬಟನ್ ನೀವು ಕ್ಲೋಸ್ ಮಾಡಿದ ಕೂಡಲೇ ಬೆಲ್ಲ ಡೋರ್ ಏನಾಗ್ತೈತಿ? ವಿದ್ಯುತ್ ಪ್ರವಹಿಸ್ತೈತಿ. ಇಲ್ಲಿ ವಿದ್ಯುತ್ ಪ್ರವಹಿಸಿದ ಕೂಡಲೇ ಈ ಐತಿಲ್ಲ, ಇದೇನಾಗ್ಬಿಡ್ತೈತಿ? ಮ್ಯಾಗ್ನೆಟ್ ಆಗ್ತೈತಿ. ಈ ಅನ್ನೋದು ಮ್ಯಾಗ್ನೆಟ್ ಆದ ಕೂಡಲೇ ಏನಾಗ್ಬಿಡ್ತು? ಇಲ್ಲೊಂದು ಸಣ್ಣದೊಂದು ತಂತಿ ತಗೊಂಡಿದ್ದಾರೆ. ಇಲ್ಲಿ ಇದೇನಾಗ್ತೈತಿ? ಇಲ್ಲಿ ಅಟ್ರಾಕ್ಟ್ ಆಕೈತಿ. ಅದಕ್ಕೆ ಅಟ್ರಾಕ್ಟ್ ಆದ ಕೂಡ ಇದು ಟನ್ ಅಂತ ಬಿ ಐತ್ಲ, ಬೀಗ್ ಬಡ್ಕೋತೈತಿ. ಬೀಗ್ ಬಡ್ಕೊಂಡ್ ಕೂಡ ಆವಾಜ್ ಬರ್ತೈತಿ, ಟನ್ ಅಂತ ಹೇಳಿ.
ಆಮೇಲೆ ಏನಾಗ್ತತಿ? ಆಮೇಲೆ ಏನಾಗ್ತತಿ? ಬೆಲ್ಲ ಬೆಲ್ಲ ಆಯ್ತು, ಅಷ್ಟ ಆಯ್ತು. ಆಮೇಲೆ ಮತ್ತೆ ಹೊಳ್ಯಾಕ್ ಬರ್ತೈತೆ ಅದು. ಯಾಕಂದ್ರೆ ಕರೆಂಟ್ ಅದ್ರ ಮುಗಿತೈತ್ರಿ, ಪ್ರವಹಿಸೋದ್ರಿ, ಬಟನ್ ಆಫ್ ಆಕೈತಿ. ಬಟನ್ ಆಫ್ ಅಲ್ಲ, ನೀವು ಒತ್ತಿ ಹಿಡಿದಾಗೂ ಸಹಿತ ಆಕ್ಚುಲಿ ಅದೇನಾಗ್ತೈತಿ ಆಫ್ ಆಕೈತಿ. ಸೊ ಒಂದು ಮೊಮೆಂಟ್ರಿ ಅಷ್ಟೇ ಆಕೈತಿ. ಯಾಕಂದ್ರೆ ಮುಂದಿಲ್ಲ ಏನೋ ಮಾಡಿದ ಈ ಕಡೆಯಿಂದ ಕಂಪ್ಲೀಟ್ ಆಗೋಂಗ್ ಮಾಡ್ಬಿಡ್ತಾರೆ. ಒಂದು ಪ್ಯಾರಲಲ್ ಪಾತ್ ಕೊಡಾಕತ್ತಾರ ನೋಡ್ರಿ. ಇದು ಲೋಹನ ಐತಿ, ಇದು ಹೋಗಿ ಇದು ಬಡ್ಕೊಂಡ್ ಕೂಡಲೇ ಇಲ್ಲೊಂದು ಪ್ಯಾರಲಲ್ ಪಾತ್ ಕ್ರಿಯೇಟ್ ಆಗಿಬಿಡ್ತದೆ ಅದಕ್ಕೆ. ಸೊ ಕರೆಂಟ್ ಈ ವೈರ್ ಮೂಲಕ ಹರಿಯೋದು ನಿಂತು ಬಿಡ್ತೈತಿ ಅಥವಾ एकदम ಕಡಿಮೆ ಆಗಿಬಿಡ್ತೈತಿ. ಅವಾಗ ಅದು ಮ್ಯಾಗ್ನೆಟಿಸಮ್ ಕಳ್ಕೊತೈತಿ. ಇದು ವಾಪಸ್ ಸ್ಪ್ರಿಂಗ್ ಆಕ್ಷನ್ ಇಂದ ಇಲ್ಲೈತಿಲ್ಲ, ಇಲ್ಲೊಂದು ಏನೋ ನೀಲಿದೈತಿಲ್ಲ, ಇದು ಸ್ಪ್ರಿಂಗ್, ಮೋಸ್ಟ್ಲಿ ಸ್ಪ್ರಿಂಗ್ ಐತಿಲ್ಲ, ಆ ಸ್ಪ್ರಿಂಗ್ ಆಕ್ಷನ್ ಇಂದ ಹೊಳ್ಳಿ ಬರ್ತೈತಿ, ಹೊಳ್ಳಿ ವಾಪಸ್. ಆ ಹೊಳ್ಳಿ ಬರ್ಬೇಕಾದ್ರೆ ಯೂಶಲಿ ಇನ್ನೊಂದು ರಿಂಗ್ ಇಟ್ಟಿರ್ತಾರೆ. ಸೊ ಆ ಕಡೆ ಬಡ್ದಾಗೂ ಒಂದ್ ರಿಂಗ್ ಆಕೈತಿ, ಈ ಕಡೆ ಬಡ್ದಾಗ ಒಂದ್ ರಿಂಗ್ ಆಕೈತಿ. ಟಂಗ್ ನಂಗ್ ಹಿಂಗ ಆಕೈತಿ, ಟಂಗ್ ಟಂಗ್ ಅಂತ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ವಲ್ಪ ಚಲೋ ತಂಗ್ ಡಿಸೈನ್ ಕೊಟ್ಟಿದ್ದಾರೆ. ಇಂಥ ಡಿಸೈನ್ ನೀವು ನೋಡಿ ತಿಳ್ಕೊಬೇಕು ಇದನ್ನ. ಓಕೆ, ಬರೀ ನಿಮ್ಮ ಪುಸ್ತಕದಾಗ ಕೊಟ್ಟಿದ್ದಷ್ಟೇ ಓದಿ ಈಗ ಎಲೆಕ್ಟ್ರೋಮ್ಯಾಗ್ನೆಟ್ ಬೈ ಹಾರ್ಟ್ ಮಾಡಿದ್ರಿ, ಏನ್ ಪ್ರಯೋಜನ ಆಗ್ತದ್ದು? ನಿಮ್ಗೆ ಏನು ಪ್ರಯೋಜನ ಆಗುದಿಲ್ಲ ಮುಂದೆ. ಅದ್ರ 10th ಐತಿ ಅಂತ ಹೇಳಿ ಬರೀ 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 10th ಪುಸ್ತಕ ಇಲ್ಲಿ ನೋಡ್ರಿ, ಪೂರ್ತಿ ಕರೆ ಓಪನ್ ಮಾಡಿದ್ದೈತಿ ನೋಡ್ರಿ ಇಲ್ಲಿ ಬೆಲ್. ಕರೆ ಆಕ್ಚುಲಿ ಬೆಲ್ಲನ್ನು ಓಪನ್ ಮಾಡಿದ್ದೆ ತೋರ್ಸ್ಯಾರ ನೋಡಿ. ಸೊ ಬೇರೆ ಬೇರೆ ತರ ಡಿಸೈನ್ ಬರ್ತವೆ ಇವಾಗ. ಹೌ ಟು ರಿಪೇರ್ ಅ ಡೋರ್ ಬೆಲ್ ಒಳಗೆ ಹೆಂಗೈತಿ ನಿಮ್ಗೆ ಗೊತ್ತಾಗ್ತಂದ್ರೆ ನಿಮಗೂ ಗೊತ್ತಾಗ್ತದೆ. ಓಕೆ, ಎಲ್ಲಿದ್ವಿ? ಓಕೆ, ನೆಕ್ಸ್ಟ್ ಯಾವ್ದಿತ್ತು? ಸೊ ಇದ್ಯಾವ್ದು ಗೊತ್ತಾಯ್ತು? ಓಕೆ, ಇನ್ನು ವ್ಯತ್ಯಾಸ ನೋಡಿಲ್ಲ ನಾವು. ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವೆ ಒಂದು ಪ್ರಮುಖ ವ್ಯತ್ಯಾಸ ಅಂದ್ರೆ, ಪರ್ಯಾಯ ವಿದ್ಯುಜ್ಜನಕವು ವಿದ್ಯುತ್ ಕಾಂತವನ್ನು ಹೊಂದಿದೆ, ಆದರೆ ನೇರ ವಿದ್ಯುಜ್ಜನಕವು ಸ್ಥಿರ ಕಾಂತವನ್ನು ಹೊಂದಿದೆ. ಸರಿ ಅನ್ನೋ ತಪ್ಪು ಹೇಳ್ರಿ ಮೊದಲು. ಪರ್ಯಾಯ ವಿದ್ಯುಜ್ಜನಕ ಮತ್ತು ಅಂದ್ರೆ ಎಸಿ ಜನರೇಟರ್ ಮತ್ತು ಡಿಸಿ ಜನರೇಟರ್ ಯಾಕ ಎಸಿ ಮತ್ತು ಡಿಸಿ ಜನರೇಟರ್ ಎಂತ ಕಾಂತ ಇರ್ತದೆ? ಸ್ಥಿರ ಕಾಂತ. ಸ್ಥಿರ ಕಾಂತನೇ ಇರ್ತೈತಿ. ಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟ್ ಇರುವುದಿಲ್ಲ ಅದ್ರೊಳಗೆ. ಎಲೆಕ್ಟ್ರೋಮ್ಯಾಗ್ನೆಟ್ ಇರುವುದಿಲ್ಲ ಅದ್ರೊಳಗೆ. ನೇರ ವಿದ್ಯುತ್ ಇದು ತಪ್ಪು. ನೇರ ವಿದ್ಯುತ್ ಜನಕ ಹೆಚ್ಚಿನ ವಿಭವಾಂತರವನ್ನು ಉತ್ಪಾದಿಸ್ತದೆ. ಸೊ ಡಿಸಿ ಜನರೇಟರ್ ಹೆಚ್ಚಿನ ವೋಲ್ಟೇಜ್ ಅನ್ನ ಹುಟ್ಟಿಸ್ತದಂತೆ. ಇದು ಸರಿ ಏನು? ಹಂಗೇನ್ ರೈತನು ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಅದು ಡಿಸಿ ಮತ್ತೆ ಎಸಿ ಹೆಂಗ್ ಜನರೇಟ್ ಆಕೈತೆ ನಾವು ನೋಡಿದೀವಿ ಹೋದ್ಸಲ ಜನರೇಟರ್ ನೋಡಿದ್ವಿ. ಥರ್ಡ್, ಪರ್ಯಾಯ ವಿದ್ಯುತ್ ಜನಕ ಹೆಚ್ಚಿನ ವಿಭವಾಂತರವನ್ನು ಉತ್ಪಾದಿಸುತ್ತದೆ. ಎಸಿ ಜನರೇಟರ್ ಹೆಚ್ಚಿನ ವೋಲ್ಟೇಜ್ ಅನ್ನು ಹುಟ್ಟಿಸ್ತದೆ ಅಂತ. ಅದು ತಪ್ಪು. ವೋಲ್ಟೇಜ್ ಹುಟ್ಟೋದಕ್ಕೆ ಅದಕ್ಕೆ ಯಾವ ಸಂಬಂಧ ಇಲ್ಲ. ಡಿ ನೋಡ್ರಿ, ಪರ್ಯಾಯ ವಿದ್ಯುತ್ ಜನಕವು ಜಾರು ಉಂಗುರಗಳನ್ನು ಹೊಂದಿದೆ, ಆದರೆ ನೇರ ವಿದ್ಯುತ್ ಜನಕವು ದಿಕ್ ಪರಿವರ್ತಕವನ್ನು ಹೊಂದಿದೆ. ಸರಿ ಸರಿ. ಓಕೆ, ಸೊ ದಿಕ್ ಪರಿವರ್ತಕ ಅಂದ್ರೆ ಏನು? ಇಂಗ್ಲಿಷ್ ದಾಗ ಏನ್ ಹೇಳಿದ್ನಿ ನಾನು? ಕಾಮ್ಯುಟೇಟರ್. ಓಕೆ, ಜಾರು ಉಂಗರ, ಸ್ಲಿಪ್ ರಿಂಗ್ಸ್. ಇವ್ರೇನ್ ಹೇಳಿದಾರೆ ಈಗ, ಎಸಿ ಜನರೇಟರ್ ನಲ್ಲಿ ಸ್ಲಿಪ್ ರಿಂಗ್ಸ್ ಐತಿ, ಡಿಸಿ ಜನರೇಟರ್ ದೊಳಗ ಕಮ್ಯುಟೇಟರ್ ಐತಿ ಅಂತ ಹೇಳಿದಾರೆ. ಇದು ಕರೆಕ್ಟೋ ಏನ್ ರಿವರ್ಸ್ ಆಗ್ಬೇಕಾಗಿತ್ತು? ಕರೆಕ್ಟ್ ಐತಿ. ಸೊ ಮೋಟರ್ಗೆ ಇದಕ್ಕೆ ವ್ಯತ್ಯಾಸ ನೋಡ್ರಿ. ಮೋಟರ್ದೊಳಗೆ ಏನಾಗಿತ್ತು? ಡಿಸಿ ಕಮ್ಯುಟೇಟರ್ ಅಲ್ಲಿ ಏನ್ ಯಾವಾಗ ಬೇಕಾಗಿತ್ತು? ಮೋಟರ್ದೊಳಗ ದಿಕ್ ಪರಿವರ್ತನೆ ಮಾಡಕ್ ಬೇಕಾಗಿತ್ತು ಅಲ್ಲಿ. ಕಮ್ಯುಟೇಟರ್. ಇಲ್ಲಿ ನಮಗೆ ದಿಕ್ ಪರಿವರ್ತನೆ ಯಾವತ್ತೂ ಮಾಡೋದಿಲ್ಲ. ಇಲ್ಲಿ ಯಾವಾಗ ಬೇಕು? ನಮ್ಗೆ ಡಿಸಿ ಬೇಕಾಯ್ತು.
ಒಂದೇ ದಿಕ್ಕಿನಲ್ಲಿ ನಮಗೆ ವಿದ್ಯುತ್ ಪ್ರವಾಹ ಬೇಕಾಯ್ತು ಅಂದ್ರೆ ಮಾತ್ರ ನಮಗೆ ದಿಕ್ ಪರಿವರ್ತಕ ಬೇಕು. ಇಲ್ಲ ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅರ್ಧ ಈ ಕಡೆ ಅರ್ಧ ರೊಟೇಟ್ ಆಗೋ ಮಟ್ಟ ಒಂದು ದಿಕ್ಕಿನಲ್ಲಿ ಕರೆಂಟು, ಇನ್ನು ಅರ್ಧ ರೊಟೇಷನ್ ಆಗ್ಬೇಕಾದ್ರೆ ಇನ್ನೊಂದು ದಿಕ್ಕಿನಲ್ಲಿ ಕರೆಂಟ್, ವಿರುದ್ಧ ದಿಕ್ಕಿನಲ್ಲಿ ಕರೆಂಟ್, ಈ ತರ ದಿಕ್ಕು ಬದಲಾಗ್ತಾ ಇರುವಂತಹ ಕರೆಂಟ್ ಅನ್ನು ನಮಗೆ ಬೇಕಾಯ್ತು, AC ಬೇಕಾಯ್ತು ಅಂದ್ರೆ ನಮಗೆ ದಿಕ್ ಪರಿವರ್ತಕದ ಅವಶ್ಯಕತೆ ಇಲ್ಲ. ಅವಾಗ ನಮಗೆ ಜಾರು ಉಂಗುರಗಳು ಮಾತ್ರ ಸಾಕು, ಜಾರು ಉಂಗುರಗಳು ಬೇಕಾಗ್ತವೆ ಅಷ್ಟೇ. ಗುಡ್. ಕ್ವಶನ್ ನಂಬರ್ 5. ರಶ್ವಮಂಡಲದ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಆಪ್ಷನ್ ಎ ಗಣನೀಯವಾಗಿ ಕಡಿಮೆಯಾಗುತ್ತದೆ, ಆಪ್ಷನ್ ಬಿ ಮೊದಲು ಹೇಳು ಹ್ರಸ್ವ ಮಂಡಲ ಅಂದ್ರೆ ಏನು, ಏನಂತೀವಿ ನಾವು ಇಂಗ್ಲಿಷ್ನಾಗ? ಹ್ರಸ್ವ ಶಬ್ದ ದೀರ್ಘದ ವಿರುದ್ಧ ಶಬ್ದ, ದೀರ್ಘ ಹ್ರಸ್ವ. ಶಾರ್ಟ್. ದೀರ್ಘ ಅಂದ್ರೆ ಲಾಂಗ್, ಹ್ರಸ್ವ ಅಂದ್ರೆ ಶಾರ್ಟ್. ಸೊ ಅಲ್ಲಿಯ ಶಬ್ದವನ್ನು ತಗೊಂಡಿದ್ದಾರೆ ಅವರು. ಹ್ರಸ್ವ, ಶಾರ್ಟ್, ಹ್ರಸ್ವ, ದೀರ್ಘ ಇವು ಕನ್ನಡದಲ್ಲಿ ವಿರುದ್ಧ ಪದಗಳು. ಶಾರ್ಟ್ ಸರ್ಕ್ಯೂಟ್, ಮಂಡಲ ಅಂದ್ರೆ ಸರ್ಕ್ಯೂಟ್. ಶಾರ್ಟ್ ಸರ್ಕ್ಯೂಟ್ ನ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಏನಾಗ್ತೈತಿ? ಓಕೆ, ಓದು ಕಾವೇರಿ, ಕಂಟಿನ್ಯೂ ಮಾಡಿ. ABCD. ಆಪ್ಷನ್ ಎ ಗಣನೀಯವಾಗಿ ಕಡಿಮೆಯಾಗುತ್ತದೆ, ಆಪ್ಷನ್ ಬಿ ಬದಲಾಗುವುದಿಲ್ಲ, ಆಪ್ಷನ್ ಸಿ ಬಹಳ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಸತತವಾಗಿ ಬದಲಾಗುತ್ತದೆ. ಓಕೆ, ಚಾಟ್ ಒಳಗೆ ಮಾಡಿದ್ರಿ. ಓಕೆ, ಸಿ ಅಂತ ಹೇಳಕತ್ತೀರಿ, ಕರೆಕ್ಟ್. ಬಹಳ ಹೆಚ್ಚಾಗ್ತೈತಿ. ಶಾರ್ಟ್ ಸರ್ಕ್ಯೂಟ್ ಆದ ಕೂಡಲೇ ಅಲ್ಲಿ ರೋಧ ಅತ್ಯಂತ ಕಡಿಮೆ ಆಗ್ಬಿಡ್ತೈತಿ. ಡೈರೆಕ್ಟ್ ಆಗಿ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ಗಳು ಕನೆಕ್ಟ್ ಆಗೋದ್ರಿಂದ ಬಹಳಷ್ಟು ಕರೆಂಟ್ ಹರಿತೈತಿ. ಓಕೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದರು. ಪ್ರತಿಯೊಂದಕ್ಕೂ ನಾವು ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಬೇಕು. ವರ್ಷ ಓದು ನೋಡೋಣ. ವಿದ್ಯುತ್ ಮೋಟಾರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಹೌದು ಇಲ್ಲ ನೋಡ್ಕೊಂಡು ಹೋಗೋಣ ಒಂದೊಂದನೆ. ವಿದ್ಯುತ್ ಮೋಟಾರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಹೌದೋ ಇಲ್ಲೋ? ತಪ್ಪು ಸರ್. ತಪ್ಪು ಸರ್. ವಿದ್ಯುತ್ ಮೋಟರ್ ಏನ್ ಮಾಡ್ತೈತಿ? ರಿವರ್ಸ್ ಮಾಡ್ತೈತಿ. ವಿದ್ಯುತ್ ಶಕ್ತಿಯನ್ನು ತೆಗೆದುಕೊಂಡು ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ತೈತಿ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡೋದಿಲ್ಲ. ಸೊ ಎ ತಪ್ಪು. ಕಂಟಿನ್ಯೂ. ವರ್ಷ ಬಿ. ವಿದ್ಯುತ್ ಜನಕವು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಎಸ್ ಆರ್ ನೋ? ಎಸ್ ರೀ. ಎಸ್ ವಿದ್ಯುತ್ ಜನಕ ಹೆಂಗ್ ಹುಟ್ಟಿಸ್ತೈತಿ? ಅದು ವಿದ್ಯುತ್ ಕಾಂತೀಯ ಪ್ರೇರಣೆಯ ಮುಖಾಂತರನೇ ವಿದ್ಯುತ್ ಅನ್ನು ಹುಟ್ಟಿಸೋದು. ಎಸ್, ಬಿ ಇಸ್ ಸರಿ. ಸಿ. ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾನಾಂತರ ರೇಖೆಗಳಾಗಿರುತ್ತವೆ. ತಪ್ಪು. ನೋಡ್ರಿ, ಪ್ರಶ್ನೆ ಮಾಡ್ರಿ. ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾಂತರ ರೇಖೆಗಳಾಗಿರುತ್ತವೆ. ದೀರ್ಘವೃತ್ತಾಕಾರ ಅಂದ್ರೆ ಏನೂರು? ಅಂಡಾಕೃತಿ. ಯಾವುದೇ ಒಂದು, ಈಗ ನಾನು ಒಂದು ಸೊಲಿನಾಯ್ಡ್ ಬಗ್ಗೆ ಮಾತಾಡಕತ್ತಾರಂತ ತಿಳ್ಕೊಂಡಿ. ಅದನ್ನ ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿ ಅಂದ್ರೆ ಏನು? ಸೊಲಿನಾಯ್ಡ್ ನಲ್ಲಿ ಕರೆಂಟ್ ಹರಿಯಾಕತೈತಿ. ಅದರ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರಗಳು ಹೆಂಗಿರ್ತಾವು ಅಂದ್ರೆ ಅದರ ಮಧ್ಯಕ್ಕೆ ಹೋಗುವಂತ ಕಾಂತಕ್ಷೇತ್ರಗಳು ಹೆಂಗಿರ್ತಾವ? ಈಗ ಒಂದು ಮ್ಯಾಗ್ನೆಟ್ ತಗೊಂಡ್ರಿ, ಯಾವುದು? ದಂಡ ಕಾಂತ ಬಾರ್ ಮ್ಯಾಗ್ನೆಟ್ ತಗೊಂಡ್ರಿ. ಬಾರ್ ಮ್ಯಾಗ್ನೆಟ್ ನಡುವ ಕಾಂತಕ್ಷೇತ್ರ ಹೆಂಗಿರ್ತೈತಿ? ಅದ್ರ ಒಳಗ ಗೊತ್ತೈತಿ ಯಾರಿಗಾದ್ರು? ಹೊರಗಡೆ ಹೆಂಗೈತಿ ಗೊತ್ತೈತಿ ನಿಮ್ಗೆ? ನಾರ್ತ್ ದಿಂದ ಸೌತ್ಗೆ ಹೋಗ್ತೈತಿ. ಒಳಗೆ ಹೆಂಗಿರ್ತೈತಿ? ಇಲ್ಲಿ ತೆಗಿತೇನೆ ನೋಡ್ರಿ. ಈ ತರ ನಿಮ್ಗೆ ಒಂದು ದಂಡ ಕಾಂತ ಐತಿ. ಇಲ್ಲಿ ಈ ತರ ದಂಡ ಕಾಂತ ಐತಿ. ಇದು ನಾರ್ತ್ ಪೋಲ್ ಅಂತ ತಗೋರಿ, ಇದು ಸೌತ್ ಪೋಲ್ ಅಂತ ತಗೋರಿ. ಹೊರಗಡೆ ಕಾಂತಕ್ಷೇತ್ರ ಹೆಂಗೈತಿ? ನಿಮ್ಗೆಲ್ಲರಿಗೂ ಗೊತ್ತೈತಿ. ಹೆಂಗೈತಿ ಹೊರಗಡೆ ಕಾಂತಕ್ಷೇತ್ರ? ಹಿಂಗೈತಿ.
ಹಿಂಗೆ ಒಳಗಡೆ ಏನಾಗ್ತೈತಿ ಮ್ಯಾಗ್ನೆಟ್ ಒಳಗಡೆ ಏನಾಗ್ತೈತಿ ಹೆಂಗಿರ್ತಾವ ಕಾಂತೀಯ ಬಲ ರೇಖೆಗಳು ಒಳಗಡೆ ಹೆಂಗಿರ್ತಾವ ಯಾರು ಹೇಳ್ತಾರೆ ಹಿಂಗ್ರಿ ಹಿಂಗ್ ಹೋಗ್ತಾವ ಒಳಗಡೆ ಹೆಂಗ್ ಹೋಗ್ತಾವ ಹಿಂಗ್ ಹೋಗ್ತಾವ ಕಂಟಿನ್ಯೂ ಆಗ್ತಾವ ಹಿಂಗೆ ಈ ತರ ಹೋಗ್ತವೆ ಒಳಗಡೆ ಓಕೆ ಇದನ್ನ ಚಿತ್ರವನ್ನ ಇಲ್ಲಿ ತೋರಿಸ್ತಾನೆ ನೋಡಿ ನಿಮ್ ಪುಸ್ತಕದಾಗ ಐತಿದೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಒಳಗಡೆ ಹೆಂಗದ ನೋಡ್ರಿ ಕಾಂತೀಯ ರೇಖೆಗಳು ಕಾಂತೀಯ ಬಲ ರೇಖೆಗಳು ಹೆಂಗದ ನೋಡ್ರಿ ಒಳಗಡೆ ಹೆಂಗದಾವ ಪರಸ್ಪರ ಪ್ಯಾರಲಲ್ ಆಗಿದಾವ ಪರಸ್ಪರ ಓಕೆ ಸೊ ಯಾವ್ದೇ ಒಂದು ಸೊಲಿನಾಯ್ಡ್ ತಗೊಂಡ್ರಿ ಅಂತಂದ್ರ ಅವಾಗ ಏನಾಗಿರ್ತಾವ ಈ ತರ ಪರಸ್ಪರ ಸಮಾಂತರವಾಗಿರ್ತಾವ ಒಳಗಡೆ ನೀವು ಬೇಕಾದ್ರೆ ಅಲ್ಲಿ ಏನು ಯೋಚನೆ ಯಾವ್ದನ್ನು ಯೂಸ್ ಮಾಡಿ ನೀವು ಅದನ್ನ ಕಂಡ್ಕೋಬಹುದು ಯಾವ ನಿಯಮವನ್ನು ಯೂಸ್ ಮಾಡಿ ಕಂಡ್ಕೋಬಹುದು ಅಲ್ಲಿ ಬಲಗೈ ಹೆಬ್ಬೆರಳಿನ ನಿಯಮವನ್ನು ಉಪಯೋಗಿಸ್ಕೊಂಡು ಒಳಗಡೆ ಹೆಂಗಿರ್ತಾವ ನೋಡ್ಕೊರಿ ಎಲ್ಲಾ ಕಡೆಗೂ ಸುತ್ತಲೂ ನೋಡ್ಕೊಂಡ್ರ ಗೊತ್ತಾಗ್ತದೆ ಬಲಗೈ ಹೆಬ್ಬೆರಳಿನ ನಿಯಮವನ್ನು ಉಪಯೋಗಿಸ್ಕೊಂಡು ನೋಡಿದ್ರೆ ಏನಾಕತಿ ಗೊತ್ತಾಕತಿ ಸೊ ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ದೀರ್ಘ ವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತ ಕ್ಷೇತ್ರವು ಯಾವತ್ತೂ ಏನಾಗಿರ್ತತಿ ಸಮಾಂತರ ರೇಖೆಗಳಾಗಿರ್ತತಿ ಸರಿಯಲ್ಲ ಒಂದೇ ಏನು ಕೊಟ್ಟಿದ್ದಾರೆ ಅವರು ದೀರ್ಘ ವೃತ್ತಾಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಹಿಂಗಂದ್ರ ಏನು ದೀರ್ಘ ವೃತ್ತಾಕಾರ ಅಂತಂದ್ರೆ ಓವಲ್ ಶೇಪ್ ಏನು ನೋಡ್ಕೋಬೇಕಷ್ಟೇ ಇದನ್ನ ಸ್ವಲ್ಪ ಏನೋ ಕನ್ಫ್ಯೂಸಿಂಗ್ ಇರ್ತಾರೆ ಅವರು ಓಕೆ ಬಟ್ ಓವಲ್ ಶೇಪ್ ಇದ್ರೂ ಮೋಸ್ಟ್ಲಿ ಪ್ಯಾರಲ್ ಆಗಿರ್ತೈತಿ ಯಾರಾದ್ರೂ ಇದನ್ನ ಸ್ವಲ್ಪ ರಿಸರ್ಚ್ ಮಾಡ್ರಿ ಓವಲ್ ಶೇಪ್ ಇದ್ದಾಗ ಏನಾಗ್ತತಿ ಎಕ್ಸಾಕ್ಟ್ ಸರ್ಕ್ಯುಲರ್ ಇರ್ಲಿಲ್ಲ ನಮ್ಮ ಸೊಲಿನಾಯ್ಡ್ ಸಪೋಸ್ ಓವಲ್ ಶೇಪ್ಡ್ ಸೊಲಿನಾಯ್ಡ್ ಐತಿ ಓವಲ್ ಶೇಪ್ಡ್ ಸೊಲಿನಾಯ್ಡ್ ಅನ್ನು ಯಾರು ಬಳಸೋದಿಲ್ಲ ಬಟ್ ಓವಲ್ ಶೇಪ್ಡ್ ಸೊಲಿನಾಯ್ಡ್ ಇತ್ತಂದ್ರೂ ಹಿಂಗ ಸಮಾಂತರನ ಉಂಟಾಗ್ತೈತೇನು ನನಗೆ ಸಮಾಂತರನ ಉಂಟಾಗ್ತೈತಿ ಅನ್ಸಾಕತೈತಿ ಓವಲ್ ಶೇಪ್ಡ್ ಇತ್ತಂದ್ರು ಸೊಲಿನಾಯ್ಡ್ ಅಂದ್ರ ನಿಮ್ಮ ಸ್ಪ್ರಿಂಗ್ ಅನ್ನು ಸ್ವಲ್ಪ ಏನ್ ಮಾಡಿದೇವೆ ನಾವು ಅದನ್ನ ಚಪ್ಪಟೆ ಮಾಡಿದ್ದೇವೆ ಅವಾಗನು ಹಂಗ ಆಗ್ತೈತೇನೋ ನೋಡ್ರಿ ಈ ದೀರ್ಘ ವೃತ್ತಾಕಾರದ ಮೀನಿಂಗ್ ಹಂಗಿತ್ತು ಅಂದ್ರ ಅವಾಗ ಏನಾಗ್ತೈತಿ ನೋಡ್ಬೇಕಷ್ಟೇ ಇಲ್ಲೇ ಹೋದ್ರೆ ಇದಕ್ಕೆ ಇದು ಅವ್ರು ನನಗೆ ಅನ್ಸೋ ಮಟ್ಟಿಗೆ ಅವ್ರು ಕೇಳ್ತಾ ಇದ್ದು ನಾರ್ಮಲ್ ಸೊಲಿನಾಯ್ಡ್ ಬಗ್ಗೆ ಕೇಳಾಕತ್ತಾರು ಅವಾಗ ಕಾಂತಕ್ಷೇತ್ರ ಸಮಾಂತರ ರೇಖೆಗಳೇ ಆಗಿರ್ತಾವ ಅದರ ಸುರುಳಿಯ ಕೇಂದ್ರ ಭಾಗದಲ್ಲಿ ಆಪ್ಷನ್ ಡಿ ಸೊ ಎ ಏನಾಯ್ತು ತಪ್ಪಾಯ್ತು ಬಿ ಸರಿ ಆಯ್ತು ಸಿನು ಸರಿ ಆಯ್ತು ಡಿ ಏನಾಯ್ತು ನೋಡೋಣ ಈಗ ಹಸಿರು ಬಣ್ಣದ ಅವಾಹಕ ವಸ್ತುವನ್ನು ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿ ಆಗಿರುತ್ತದೆ ಹೌದೇನು ಗ್ರೀನ್ ಇದ್ದು ಲೈವ್ ಇರ್ತೈತೇನು ಲೈವ್ ಇದ್ದು ಲೈವ್ ಯಾವ್ದಿರ್ತೈತಿ ಯಾವ್ದು ನಾರ್ಮಲ್ ಯಾವ ಕಲರ್ ನ ಬಳಸ್ತಾರ ಲೈವ್ಗೆ ಗ್ರೀನ್ ಎದಕ್ ಬಳಸ್ತಾರು ಗ್ರೀನ್ ಇನ್ಸುಲೇಷನ್ ಸಂಪರ್ಕ ತಂತಿ ವೆರಿ ಗುಡ್ ಅದನ್ನ ಅರ್ದಿಂಗಿಗೆ ಬಳಸ್ತಾರೆ ಅರ್ದಿಂಗ್ ಯಾಕೆ ಬಳಸ್ತಾರೋ ಅದನ್ನು ಇಲ್ಲಿ ಮುಂದೆ ನೋಡೋಣ ಅಂತ ಕ್ವಶನ್ ಬರ್ಬೋದು ಅಥವಾ ಬರ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ನೆನಪು ಮಾಡ್ರಿ ನಿಮ್ಗೆ ಅರ್ದಿಂಗ್ ತಿಳಿದಿರ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ ಅಲ್ಲಿ ನಾವು ಏನ್ ಮಾಡ್ತೇವಿ ಪ್ಯಾರಲಲ್ ಸರ್ಕಿಟ್ಸ್ ಸೀರೀಸ್ ಸರ್ಕಿಟ್ಸ್ ಏನ್ ಕಾನ್ಸೆಪ್ಟ್ ಐತೆ ಅದನ್ನೇ ಬಳಸ್ಕೊಂಡು ಅರ್ದಿಂಗ್ ವರ್ಕ್ ಮಾಡ್ತೈತೆ ಆಕ್ಚುಲಿ ಏನಾದ್ರೂ ಕರೆಂಟ್ ಲೀಕೇಜ್ ಆಗಿ ಬಂದು ನಿಮ್ಮ ಆ ಉಪಕರಣದ ಹೊರಮೈಗೆ ಏನಾದ್ರೂ ವಿದ್ಯುತ್ ಸಂಪರ್ಕ ಬಂದ್ಬಿಡ್ತು ಅಂತಂದ್ರೆ ನೀವು ಹಿಡಿದ್ರಿ ಅಂತ ನಿಮ್ಗೆ ಶಾಕ್ ಆಕೈತಿ ನಿಮ್ಗೆ ಈಗ ನೀವು ಅನ್ಸ್ಬೇಕಾಗಿಲ್ಲ ನೋಡ್ರಿ ಎಷ್ಟೋ ಸಲ ನೀವು ಹೊರಗಡೆ ಲೋಹದ ಮೇಲ್ಮೈಯನ್ನು ಹೊಂದಿರುವಂತ ಉಪಕರಣಗಳನ್ನ ಬಳಸ್ತೇವೆ ಉದಾಹರಣೆಗೆ PC ಕಂಪ್ಯೂಟರ್ ಐತಿಪ್ಪ ಕಂಪ್ಯೂಟರ್ದು CPU ಬಾಕ್ಸ್ ಐತಿ ಆ CPU ಬಾಕ್ಸ್ ಹೆಂಗಿರ್ತೈತಿ ಲೋಹದ ಇರ್ತೈತಿ ಬಟ್ ನಾವ್ ಹೆದರುದಿಲ್ಲ ಅದನ್ನ ಮುಟ್ಟಾಕ ಈ ಒಳಗೇನಾದ್ರು ಆಗಿ ವೈರ್ ಏನಾದ್ರು ಇದಕ್ಕೆ ಹತ್ತಿತ್ತಪ್ಪ ಅದು ನಮಗೆ ಕರೆಂಟ್ ಹೊಡಿತಂದ್ರೆ ಅಥವಾ ಮೈಕ್ರೋವೇವ್ ಐತಿ ಮೈಕ್ರೋವೇವ್ ಒಳಗೂ ಹೊರಗಡೆ ಎಲ್ಲ ಲೋಹದ ಇರ್ತೈತಿ ನಮ್ಗದು ಕರೆಂಟ್ ಹೊಡಿತೈತಿ ಅಂತ ನಾವು ಹೆದರೋದಿಲ್ಲ ಅದೇ ರೀತಿ ಅನೇಕ ಉಪಕರಣಗಳು ನಮ್ಮ ಗೃಹ ಬಳಕೆಯಲ್ಲಿ ನಾವು ಬಳಸ್ತೀವಿ ಇನ್ಕ್ಲೂಡಿಂಗ್ ಫಾರ್ ಎಕ್ಸಾಂಪಲ್ ಒಂದು
ಇಸ್ತ್ರಿ ಪೆಟ್ಟಿಗೆ ಐತಿ ಅಂತ ತಿಳ್ಕೊರಿ. ಈಗ ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆ ಐತಿ, ಐರನ್ ಬಾಕ್ಸ್ ಐತಿ. ಆ ಐರನ್ ಬಾಕ್ಸ್ ಅನ್ನು ಸಹಿತ ನಾವು ಹಚ್ಚಿದಾಗ ಬೈ ಚಾನ್ಸ್ ನಮ್ ಕೈ ಏನಾದ್ರೂ ಆ ಐರನ್ ಬಾಕ್ಸ್ ತಲುಪಿತು ಲೋಹದ ಭಾಗಕ್ಕಂದ್ರೆ ಕೈ ಸುಡಬಹುದು ಖರೆ, ಆದ್ರೆ ಶಾಕ್ ಹೊಡೆಯೋದಿಲ್ಲ ನೋಡ್ರಿ. ಕೈ ಸುಡಬಹುದು ಬಿಸಿಯಾಗಿರೋದ್ರಿಂದ ಅದು, ಆದ್ರೆ ಏನಾಗುದಿಲ್ಲ. ಈಗ ಸದ್ಯ ಜಸ್ಟ್ ಚಾಲು ಮಾಡಿ ಅಂತಿಕೋರಿ ಬಟನ್, ಈಗ ಜಸ್ಟ್ ಚಾಲು ಮಾಡೀನಿ ಅನ್ಕೊಳ್ಳಿ, ಇನ್ನೂ ಕಾಯ್ದಿಲ್ಲ ಅದು, ನನ್ ಕೈ ಸುಡೋದೂ ಇಲ್ಲ, ಕರೆಂಟು ಹೊಡೆಯೋದಿಲ್ಲ. ನಾನು ಕಾನ್ಫಿಡೆಂಟ್ ಆಗಿ ಅದನ್ನ ಮುಟ್ಟಬಹುದು, ಕರೆಂಟ್ ಹೊಡೆಯೋದಿಲ್ಲ ಅಂತ ಹೇಳಿ. ಅದ್ ಹೆಂಗೆ ಸಾಧ್ಯ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ಲಿಕ್ಕೆ? ಒಳಗಡೆ ಏನಾದ್ರೂ ವೈರ್ ಏನಾದ್ರೂ ತಪ್ಪಿ ಹೊರಗೆ ಬಂದ್ಬಿಡ್ತು, ಒಳಗಡೆ ಏನೋ ಸಣ್ಣ ಸಣ್ಣ ಸ್ಕ್ರೂಗೊಂಡು ಬಿದ್ದಿರ್ತಾರ, ಆ ಸ್ಕ್ರೂನಾಗಿನ್ ಸಿಕ್ಕಂತ ವೈರ್ ಹೊರಗೆ ಬಂದು ಲೈವ್ ವೈರ್ ಇದ್ದದ್ದು ಏನಾದ್ರೂ ಅದರ ಬಾಡಿಗೆ ಟಚ್ ಆಗ್ಬಿಟ್ಟಿತ್ತು, ಹೊರಗಡೆಯ ಮೇಲ್ಮೈ ಒಳಗಡೆಯಿಂದ ಆ ಲೋಹಕ್ಕೆ ಟಚ್ ಆಗ್ಬಿಟ್ಟಿತ್ತು ಅಂದ್ರೆ ನಮಗೆ ಶಾಕ್ ಹೊಡಿಬಹುದಾಗಿತ್ತಲ್ಲ, ಹೌದಲ್ಲ? ಏನೋ ಮಿಸ್ಟೇಕ್ ಆಗಿರ್ಬೋದು ಒಳಗಡೆ ಸಣ್ಣದಾಗಿ, ಆದ್ರೂ ಅಷ್ಟು ಏನೋ ಮಿಸ್ಟೇಕ್ ಆದ್ರೂ ಸಹಿತ ಅದು ನಮ್ಗೆ ಶಾಕ್ ಹೊಡಿಬಾರ್ದು ಅಂದ್ರೆ ಏನಿರ್ಬೇಕು? ಅರ್ದಿಂಗ್ ಇರ್ಬೇಕು. ಅರ್ದಿಂಗ್ ಇತ್ತಂದ್ರೆ ಏನಾಗ್ಬಿಡ್ತೈತಿ, ಹೊರ ಮೇಲ್ಮೈಗೆ ಏನಾದ್ರೂ ಒಂದ್ ವೇಳೆ ಆತ ಸಂಪರ್ಕ ಆಯ್ತಂದ್ರು ಲೈವ್ ವೈರ್ದು ನಮಗ್ ಶಾಕ್ ಹೊಡಿಯೋದಿಲ್ಲ. ಅದು ಅಷ್ಟು ಚಂದ ಡಿಸೈನ್ ಇರ್ತದೆ. ಪ್ಯಾರಲಲ್ ಸರ್ಕ್ಯೂಟ್ ಅನ್ನ ಬಳಸಿ ಮಾಡಿದ್ದಂಥದ್ದು ಅಷ್ಟೇ. ಓಕೆ, ಈಗ ಹಸಿರು ಬಣ್ಣದ ಇದಾಯ್ತು, ಗೊತ್ತಾಯ್ತು. ಓಕೆ, ಸಜೀವದಲ್ಲಿ 7ನೇದು ನೋಡೋಣ. ಈಗ ಕಾಂತಕ್ಷೇತ್ರವನ್ನು ಉಂಟು ಮಾಡುವ 2 ವಿಧಾನಗಳನ್ನ ಪಟ್ಟಿ ಮಾಡ್ರಿ. ಹೆಂಗ್ ಕಾಂತಕ್ಷೇತ್ರವನ್ನು ಉಂಟು ಮಾಡಬಹುದು? ಕಾಂತಕ್ಷೇತ್ರವನ್ನು ಹೆಂಗ್ ಉಂಟು ಮಾಡಬಹುದು? ಒಂದು ವಾಹಕದಲ್ಲಿ ಡೈರೆಕ್ಟ್ ಆಗಿ ವಿದ್ಯುತ್ ಪ್ರವಾಹ ಹರಿಸಿದಾಗ. ಕರೆಕ್ಟ್, ವಿದ್ಯುತ್ ಪ್ರವಾಹವನ್ನ ಹರಿಸಿಬಿಟ್ಟಿವಿ ಅಂತಂದ್ರೆ ಕಾಂತಕ್ಷೇತ್ರ ಉಂಟಾಗ್ತೈತಿ. ಮತ್ ಹೆಂಗಾದ್ರೂ ಮಾಡ್ಬೋದು. ಮತ್ ಹೆಂಗ? ಕಾಂತವನ್ನು ತೆಗೆದುಕೊಂಡು ಬಂದು ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನ ನಾನು ಇಟ್ಬಿಟ್ರೆ ಅದ್ರ ಸುತ್ತಲೂ ಕಾಂತಕ್ಷೇತ್ರ ಇರ್ತೈತಿ, ಅದರಿಂದ ನಾವು ಕಾಂತಕ್ಷೇತ್ರವನ್ನು ಪಡಿಬಹುದು. ಅಥವಾ ವಿದ್ಯುತ್ ಕಾಂತದಿಂದನೂ ನಾನು ಕಾಂತಕ್ಷೇತ್ರವನ್ನು ಪಡಿಬಹುದು. ನನಗನ್ಸೋ ಮಟ್ಟಿಗೆ ಇವೇ 2, ಒಂದು ಸ್ಥಿರ ಕಾಂತವನ್ನು ಬಳಸಿ ನಾನು ಕಾಂತಕ್ಷೇತ್ರವನ್ನು ಪಡಿಬಹುದು, ಇಲ್ಲ ವಿದ್ಯುತ್ ಕಾಂತವನ್ನು ಬಳಸಿ ಅಂದ್ರೆ ಏನು, ವಿದ್ಯುತ್ ಹರಿತಾ ಇರುವಂತಹ ವಾಹಕದಿಂದ ನಾನು ಕಾಂತಕ್ಷೇತ್ರವನ್ನು ಪಡೆಯಬಹುದು. ಅವೇ 2 ಇರಬೇಕಷ್ಟೇ. ಒಂದು ಸೋಲೆನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸುತ್ತದೆ? ವಿದ್ಯುತ್ ಪ್ರವಹಿಸುತ್ತಿರುವ ಸೋಲೆನಾಯ್ಡ್ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವಗಳನ್ನು ಒಂದು ದಂಡಕಾಂತದ ಸಹಾಯದಿಂದ ನೀವು ನಿರ್ಧರಿಸಬಹುದೇ? ಹೌದು, ಆ ದಂಡ ಸಹಾಯದಿಂದ ಯಾವ್ದು ಉತ್ತರ ಧ್ರುವ ಐತಿ, ಯಾವ್ದು ದಕ್ಷಿಣ ಧ್ರುವ ಐತಿ ಅಂತ ನಿರ್ಧರಿಸಬಹುದು. ಹೆಂಗ್ ಮಾಡ್ಬೋದು? ಅದನ್ನ ತೂಗು ಬಿಡೋಂಗ್ ನಾವು ಮಾಡ್ಬೋದು. ಆ ಸೋಲೆನಾಯ್ಡ್ ಅನ್ನ ಏನ್ ಮಾಡ್ಬೋದು, ಫ್ರೀ ಆಗಿ ತೂಗು ಬಿಡಬೇಕು. ಅದನ್ನ ತೂಗು ಬಿಟ್ಟು ಅದರಲ್ಲಿ ವಿದ್ಯುತ್ ಹರಿಸಿದಾಗ ನಾವು ದಂಡಕಾಂತವನ್ನು ಅದಕ್ಕೆ ಸನೇಕ್ ಒಯ್ದಿವಿ ಅಂತಂದ್ರೆ ಅದು ಏನಾಗಕ್ಕೆ ಚಲೋ ಆಕೈತಿ, ಜೋಕಾಲಿಗತೆಗೆ ಹಿಂದ್ ಹೋಗೋದಾಗ್ಲಿ ಮುಂದ್ ಬರೋದಾಗ್ಲಿ ಮಾಡ್ತೈತಿ. ಯಾವುದು? ಸೋಲೆನಾಯ್ಡ್ ಇದ್ದು. ಅದರಿಂದ ನಮ್ಗೆ ಗೊತ್ತಾಗ್ತೈತಿ ಯಾವ್ದು ಉತ್ತರ ಧ್ರುವ ಯಾವ್ದು ದಕ್ಷಿಣ ಧ್ರುವ ಅಂತ. ಉತ್ತರ ಧ್ರುವದ ಕಡೆಗೆ ನೀವು ಉತ್ತರ ಧ್ರುವವನ್ನು ದಂಡಕಾಂತದ ಉತ್ತರ ಧ್ರುವವನ್ನು ಒಯ್ದ್ರಿ ಅಂತಂದ್ರೆ ಅದು ವಿಕರ್ಷಣೆಗೊಳಗಾಗ್ತೈತಿ. ಅದೇ ನೀವು ಅಲ್ಲಿ ದಕ್ಷಿಣ ಧ್ರುವವನ್ನು ಒಯ್ದ್ರೆ ಅದು ಆಕರ್ಷಣೆಗೊಳಗಾಗ್ತೈತಿ. ಅದ್ರ ಮೇಲಿಂದ ನಮ್ಗೆ ಗೊತ್ತಾಗ್ತೈತಿ. ಓಕೆ, ಇನ್ನು 9th ಕ್ವಶನ್. ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ, ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾವಾಗ ಅಧಿಕ ಬಲವನ್ನು ಅನುಭವಿಸ್ತೈತಿ? ಅತ್ಯಂತ ಅಧಿಕ ಬಲವನ್ನು ಯಾವಾಗ ಅನುಭವಿಸ್ತೈತಿ? ದಿಕ್ ಕಾಂತಕ್ಷೇತ್ರದ ಅವ ಲೈನ್ಸ್ ಇರ್ತಾವಲ್ರಿ, ಅದಕ್ಕೆ ಕಟ್ ಮಾಡಿರ್ಬೇಕ್ರಿ. ಅಂದ್ರೆ ರೀ ಲಂಬವಾಗಿರಿ ಅದ ಚಲಿಸಿದಾಗ್ರಿ ಅಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ಇದು ರಿವರ್ಸ್ ಕೇಳಿದಾರೆ, ಬಲವನ್ನ ಯಾವಾಗ ಅನುಭವಿಸ್ತೈತಿ? ವಿದ್ಯುತ್ ಉತ್ಪಾದನೆ ಕರೆಕ್ಟ್ ನೀನ್ ಹೇಳಿದ್ದು. ಅದೇ ಇಲ್ಲಿ ಏನೇನ್ ಕೇಳಿದ್ರು, ಬಲ ಅತ್ಯಂತವಾಗಿ ಯಾವಾಗ ಅಧಿಕವಾಗಿ ಅನುಭವಿಸ್ತೈತಿ? ಯಾವಾಗ ವಿದ್ಯುತ್ ಪ್ರವಾಹ ಇದ್ದಿದ್ದು ಕಾಂತಕ್ಷೇತ್ರಕ್ಕೆ ಲಂಬವಾಗಿರ್ತೈತೋ ಆವಾಗ. ವಿದ್ಯುತ್ ಪ್ರವಾಹ ಏನಾಗಿರ್ಬೇಕು? ಕಾಂತಕ್ಷೇತ್ರಕ್ಕೆ ಲಂಬವಾಗಿರ್ಬೇಕು, ಆವಾಗ ಅದ್ರ ಮೇಲೆ ಬಲ ಅತ್ಯಂತ ಅಧಿಕವಾಗಿರ್ತೈತಿ. ಇದು ಸಹಿತ ವೆರಿ ಸಿಮಿಲರ್. ಅದೇ ಅದು ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರ ಎರಡೂ ಒಂದೇ ದಿಕ್ಕಿನಾಗಿದ್ದು ಅಂತಂದ್ರೆ ಅದ್ರ ಮೇಲೆ ಅಷ್ಟೊಂದು ಬಲ ಇರುವುದಿಲ್ಲ. ನಾವು ಕಾಯಿಲ್ ನೋಡಿದ್ವಿಲ್ಲ ಅಲ್ಲಿ, ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಒಳಗ ನಾವು ಮೋಟರ್ದೊಳಗೆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ನೋಡಿದಾಗ ಅಲ್ಲೊಂದು ಪಿಂಕ್ ಕಲರ್ ಇತ್ತು, ಒಂದು ಬ್ಲೂ ಕಲರ್ ಇತ್ತು. ಅವೇನಿದ್ದು ಲಂಬವಾಗಿದ್ದಾಗ ಅದ್ರ ಮೇಲೆ ಮ್ಯಾಕ್ಸಿಮಮ್ ಬಲ ಇತ್ತು. ಅವು ಪ್ಯಾರಲಲ್ ಬಂದು ಅಂತಂದ್ರೆ ಈಗ ಮೇಲ್ಗಡೆ ಇದ್ವಲ್ಲ ಅವು ಎರಡು, ಮೇಲಿನ ಬಾಹುಗಳು ಕೆಳಗಿನ ಬಾಹು ಪ್ಯಾರಲಲ್ ಇದ್ದು ಅದ್ರ ಮೇಲೆ ಅಷ್ಟೊಂದು ಬಲ ಇರೋದಿಲ್ಲ. ಪ್ಯಾರಲಲ್ ಇದ್ದಾಗ 0 ಇರ್ತೈತಿ. ಇನ್ಫ್ಯಾಕ್ಟ್ ಅಷ್ಟೊಂದಲ್ಲ, 0 ಇರ್ತೈತಿ. ಸ್ವಲ್ಪ ಆಂಗಲ್ ಮಾಡಿದ ತಕ್ಷಣ ಅದ್ರೊಳಗೂ ಬಲ ಬರ್ತೈತಿ. ಸ್ಟಾರ್ಟಿಂಗ್ ಹೇಳ್ತಾರಲ್ಲ ಅವರು, ಸ್ಟಾರ್ಟಿಂಗ್ ಅವೆರಡು ಪ್ಯಾರಲಲ್ ಇರೋದ್ರಿಂದ ಅದರಲ್ಲಿ 0 ಇರ್ತೈತಿ ಬಲ. ಆದ್ರೆ ಅದು ಟರ್ನ್ ಆದಂಗ ಅದ್ರ ಮೇಲೆ ಸ್ವಲ್ಪ ಬಲ ಪ್ರಯೋಗ ಆಗ್ತೈತಿ. ಆ ಬಲವು ಸಹಿತ ನಮ್ಮ ರೊಟೇಷನ್ಗೆ ಏನೋ ಅನಾನುಕೂಲ ಮಾಡೋದಿಲ್ಲ ಅಂತ ತೋರಿಸಿದ್ರು ಅವರು. ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಅವರು. ಮೊದಲಿಗೆ ಏನಿರ್ತೈತಿ, ಮ್ಯಾಲಿನ ಬಾಹು ಕೆಳಗಿನ ಬಾಹುನಲ್ಲಿ ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರ ಒಂದೇ ದಿಕ್ಕಿನಲ್ಲಿ ಇರೋದ್ರಿಂದ ಬಲವೇ ಪ್ರಯೋಗ ಆಗುದಿಲ್ಲ.
ಆದ್ರೆ ಆ ಕಾಯಿಲ್ ತಿರುಗಿದಂಗೆ ಏನಾಗ್ತೈತಿ, ಒಂದು ಆಂಗಲ್ ಉಂಟಾಗ್ತೈತಿ. ಅಲ್ಲಿ ಆ ಆಂಗಲ್ ಉಂಟಾಗಿರೋದ್ರಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಅದರಲ್ಲಿ ಬಲ ಹುಟ್ಕೋತೈತಿ ಆ ಎರಡು ಬಾಹುಗಳಲ್ಲಿ. ಬಟ್ ಆ ಎರಡು ಬಾಹುಗಳಲ್ಲಿ ಹುಟ್ಕೊಂಡಂತ ಬಲ ನಮ್ಮ ಈ ರೊಟೇಷನ್ ಅನ್ನ ಉಂಟಾಗ್ತಾ ಇರುವಂತಹ ರೊಟೇಷನ್ ಏನೈತಲ್ಲ ಅದನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ತೋರಿಸಿದ್ರು ಅವರು. ಅಷ್ಟೊಂದು ಡೀಪ್ ಆಗಿ ನೋಡ್ರಿ ಹೆಂಗ್ ಮಾಡಿರ್ತಾರೆ ವಿಡಿಯೋ. ನಿಮ್ಮ ಪುಸ್ತಕದೊಳಗ ಅಂತದೆಲ್ಲ ಡೀಪ್ ಇರುವುದನ್ನೇ ಇಲ್ಲ. ಅವ್ರು ಬರೀ ಒಂದ್ ಸ್ವಲ್ಪ ಹಿಂಗ್ ಚಿತ್ರ ತೆಗೆದು ಹಿಂಗ ಆಗ್ತೈತಂತ. ಅದ ಹಂಗೆ ನೀವು ಕರೆ ಇದನ್ನ ಮಾಡ್ಬೇಕಾದ್ರೆ ಅದೆಲ್ಲ ಬೇಕು. ಆಮೇಲೆ ಇಲ್ಲಿ ಒಂದು 10ನೇದು ಏನೋ ಕೊಟ್ಟಿದ್ದಾರೆ. ನಿಮ್ಮ ಬೆನ್ನು ಒಂದು ಗೋಡೆಯನ್ನು ಆಧರಿಸಿರುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿರುವಿರಿ ಎಂದು ಭಾವಿಸಿ. ಬೆನ್ನನ್ನ ಗೋಡೆಗೆ ಆಧರಿಸಿ ನೀವು ಕುಳಿತಿರಿ. ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾನಾಂತರವಾಗಿ ಬರುತ್ತಿರುವ ಎಲೆಕ್ಟ್ರಾನ್ ಪುಂಜ ಅಂದ್ರೆ ಎಲೆಕ್ಟ್ರಾನ್ ಬೀಮ್ ನಿಮ್ಮ ಹಿಂದಿನ ಗೋಡೆಯಿಂದ ಮುಂದಿನ ಬರಾಕತ್ತೈತಿ. ಅಂದ್ರೆ ಏನು, ಕರೆಂಟ್ ಮುಂದ್ಗಡೆಯಿಂದ ಹಿಂದ್ಗಡೆ ಹೊಂಟೈತಿ. ಕರೆಂಟಿನ ದಿಕ್ಕು. ಪ್ರಬಲ ಕಾಂತಕ್ಷೇತ್ರದಿಂದ ಬರುತ್ತಿರುವ ಎಲೆಕ್ಟ್ರಾನ್ ಪುಂಜವು ಪ್ರಬಲ ಕಾಂತಕ್ಷೇತ್ರದಿಂದ, ಒಂದು ಪ್ರಬಲವಾದ ಕಾಂತಕ್ಷೇತ್ರದಿಂದ ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತದೆ. ಓಕೆ, ಹಾಗಾದ್ರೆ ಅಂದ್ರೆ ಏನು, ಆ ಕಡೆಗೆ ಏನಾಯ್ತು, ಅದ್ರ ಮೇಲೆ ಬಲ ಪ್ರಯೋಗ ಆಯ್ತು ನಿಮ್ಮ ಬಲಗಳಿಗೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವ್ದೈತಿ ಅಂತ ಕೇಳಿದಾರೆ. ಯಾವ ನಿಯಮವನ್ನು ಬಳಸ್ತೀರಿ ಇಲ್ಲಿ? ಯಾವ ನಿಯಮವನ್ನು ಬಳಸ್ತೀರಿ? ಫ್ಲೆಮಿಂಗನ ಫ್ಲೆಮಿಂಗನ ಬಲಗೈ ನಿಯಮ ಬಳಸ್ತಿರೋ, ಫ್ಲೆಮಿಂಗನ ಎಡಗೈ ನಿಯಮ ಬಳಸ್ತಿರೋ? ಸ್ವಲ್ಪ ನೋಡಿ ಸಾವಕಾಶ ಯೋಚನೆ ಮಾಡಿ ಹೇಳ್ರಿ. ಏನೇನ್ ಕೊಟ್ಟಿದ್ದಾರೆ ಇಲ್ಲಿ? ಏನ್ ಕೇಳಿದಾರು? ಕರೆಂಟದ ದಿಕ್ಕು ಕೊಟ್ಟಿದ್ದಾರೆ ಇಲ್ಲಿ. ಎಲೆಕ್ಟ್ರಾನ್ ಪುಂಜ ಬರಾಕ್ತಂತ ಹಿಂದಿನ ಗೋಡೆಯಿಂದ. ನಿಮ್ಮ ಬೆನ್ನ ನೀವು ಒಂದು ಗೋಡೆಗೆ ಹಚ್ಕೊಂಡು ಕೂತೀರಿ. ಆ ಗಾಡಿ ಒಳಗಿಂದ ನಿಮ್ಮ ಎದುರಿಗಿನ ಗಾಡಿ ಕಡೆ ಹೊಂಟೈತಂತ ಯಾವುದು, ಎಲೆಕ್ಟ್ರಾನ್ಗಳು. ಹಂಗಂದ್ಮೇಲೆ ಕರೆಂಟ್ ಅನ್ನು ನಾವು ಅದ್ರ ವಿರುದ್ಧವಾದ ದಿಕ್ಕಿನಲ್ಲಿ ತಗೊಳ್ತೀವಿ. ಕರೆಂಟಿನ ದಿಕ್ಕು ಕೊಟ್ಟಿದ್ದಾರೆ ಇಲ್ಲಿ. ಇನ್ನೇನ್ ಕೊಟ್ಟಿದ್ದಾರು? ವಿಚಲನೆ, ಎಲೆಕ್ಟ್ರಾನ್ಗಳು ಯಾವ ಕಡೆಗೆ ವಿಚಲನೆ ಹೊಂದಿದಾವ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನು, ಬಲ ಪ್ರಯೋಗ ಆಗೈತಿ ಇಲ್ಲಿ. ಎಲೆಕ್ಟ್ರಾನ್ಗಳು ವಿಚಲನೆಗೊಳ್ಬೇಕಾತಂದ್ರ ಇಲ್ಲಿ ಏನಾಗೈತಿ, ಬಲ ಪ್ರಯೋಗ ಆಗೈತಿ. ಆ ಬಲದ ದಿಕ್ಕನ್ನು ಕೊಟ್ಟಿದ್ದಾರೆ ಅವರು. ನಮ್ಮ ಬಲಗಡೆಗೆ ವಿಚಲನೆ ಆಗೈತಿ ಅಂತ ಕೊಟ್ಟಿದ್ದಾರೆ ಅವರು. ಇನ್ನು ಕೇಳಿದಾರೆ ಏನು, ಕಾಂತಕ್ಷೇತ್ರದ ದಿಕ್ಕನ್ನು ಕೇಳಿದಾರೆ ಅವರು. ಸೊ ನಮ್ಗೆ ಇಲ್ಲಿ ಎಲೆಕ್ಟ್ರಿಸಿಟಿ ದಿಕ್ಕನ್ನು ಕೊಟ್ಟಿದ್ದೈತಿ, ಕೇಳಿಲ್ಲ. ಚಲನೆಯ ದಿಕ್ಕನ್ನ ಕೊಟ್ಟಿದ್ದೈತಿ, ಕಾಂತಕ್ಷೇತ್ರದ ದಿಕ್ಕನ್ನ. ಈ ಚಲನೆ ಈ ಮೂರನ್ನು ಯಾವ ನಿಯಮದಿಂದ ನೀವು ನೋಡ್ತೀರಿ? ಎಡಗೈ ನಿಯಮದಿಂದ. ಬಲಗೈ ನಿಯಮ ಅಲ್ಲ. ಬಲಗೈ ನಿಯಮ ಯಾವಾಗ ಬರ್ತೈತಿ? ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ನೀವು ದಿಕ್ಕನ್ನು ಪಡಿಲಿಕ್ಕೆ ಬರ್ತೈತಿ. ಇಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆ ಆಗ್ತಾ ಇಲ್ಲ. ಕೇಳಿ ನೋಡೋಣ. ನಿಮ್ಮಿಂದ ಹೊರಗಡೆಗೆ ನೀವು ಒಂದು ಗೋಡೆಗೆ ಬೆನ್ನ ಹಚ್ಚಿ ನಿಂತೀರಿ. ನಿಮ್ಮಿಂದ ಹೊರಗಡೆಗೆ ಎಲೆಕ್ಟ್ರಾನ್ಗಳು ಹರಿಯಾಕತ್ತಾವ. ಅಂದ್ರ ಕರೆಂಟ್ ಹೆಂಗೈತಿ, ನಿಮ್ಮ ಕಡೆಗೆ ಬರಾಕತೈತಿ, ನಿಮ್ಮ ಎದಿ ಕಡೆ ಬರಾಕತೈತಿ, ಎದುರಿಗಿನ ಗೋಡೆಯಿಂದ ಕರೆಂಟ್. ಆಮೇಲೆ ಚಲನೆ ಯಾವ ಕಡೆಗೆ ಉಂಟಾಗೈತಿ? ಅದು ನಿಮ್ಮ ಬಲಬದಿಗೆ ಉಂಟಾಗೈತಿ. ಹಂಗಾದ್ರೆ ಕಾಂತಕ್ಷೇತ್ರ ಯಾವ ದಿಕ್ಕಿನಾಗೈತಿ? ಕೆಳಗಡೆ ಕೆಳಗೆ ಬರ್ತೈತ್ರಿ. ಲಂಬವಾಗಿ ಕೆಳಗಡೆ ಹೊಂಟೈತಿ. ವೆರಿ ಗುಡ್. ಲಂಬವಾಗಿ ಕೆಳಗೆ ಹೊಂಟೈತಿ. ಯಾರಿಗ್ ಗೊತ್ತಾಗತ್ತಿಲ್ಲ, ನಾನು ಸ್ವಲ್ಪ ವಿಡಿಯೋ ಆನ್ ಮಾಡ್ತೀನಿ ನೋಡ್ರಿ. ವೆರಿ ಗುಡ್, ಎಕ್ಸಲೆಂಟ್. ಸೊ ನೋಡ್ರಿ, ಈಗ ನಾನು ಮೊದಲು ಯಾವ ನಿಯಮ ಉಪಯೋಗಿಸ್ಬೇಕು ಅದು ನಮ್ಗೆ ಕ್ಲಿಯರ್ ಇರಬೇಕು. ಇಲ್ದಿರ ನೀವು ತಪ್ಪು ಬರ್ತೈತೆ ಉತ್ತರ. ಫ್ಲೆಮಿಂಗನ ಎಡಗೈ ನಿಯಮ ಉಪಯೋಗಿಸ್ಬೇಕು. ಇದು ನಾನು ಸ್ಪಷ್ಟ ಮಾಡಿದ್ದೀನಿ ಯಾಕಂತ ಹೇಳಿ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೊಟ್ಟಿದ್ದಾರೆ, ಚಲನೆಯ ದಿಕ್ಕನ್ನು ಕೊಟ್ಟಿದ್ದಾರೆ, ನಮ್ಮ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡ್ಕೊಳ್ಬೇಕು. ಇಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಜನರೇಟರ್ದ ರೂಲ್ ಅಲ್ಲ, ಇಲ್ಲಿ ಮೋಟಾರ್ ರೂಲ್ ಬೇಕು ನಮಗೆ. ಇಲ್ಲಿ ಮೋಟಾರ್ ರೂಲ್ ಅಂದ್ರೆ ಯಾವುದು? ಫ್ಲೆಮಿಂಗನ ಎಡಗೈ ನಿಯಮ. ಸೊ ಇದ್ರೊಳಗೆ ನಾನು ಹಿಂಗ್ ಮಾಡ್ಕೊಂಡು ಎಡಗೈನ. ಈಗ ನಾನು ಏನ್ ಮಾಡ್ಕೋಬೇಕು? ವಿದ್ಯುತ್ ಪ್ರವಾಹ ನನ್ನ ಕಡೆಗೆ, ನನ್ನ ಎದಿ ಕಡೆ ಹಿಂಗ್ ಬರಾಕತ್ತೈತಿ. ಸೊ ಈ ಕಡೆ ಮಾಡ್ಕೊಂಡು, ಬಟ್ ಇಷ್ಟು ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಇದು ನೋಡ್ರಿ, ಇದು ಉಲ್ಟಾ ಆಯ್ತು. ಚಲನೆ ಈ ಎಡಗಡೆ ಐತಿ. ಈಗ ಎಡಗಡೆ ಆಗ್ಬಾರ್ದು, ಚಲನೆ ಎಲ್ಲಾಗಬೇಕು, ಬಲ ದಿಕ್ಕಿಗೆ ಹೊಂಟೈತಿ ಅಂತ. ಸೊ ನಾನು ಇದನ್ನ ಹಿಂಗೆ ಇಟ್ಕೋತೀನಿ. ಈ ಮಧ್ಯದ ಬೆರಳೆ ನನ್ನ ಕಡೆ ಪಾಯಿಂಟ್ ಆಗತ್ತಲ್ಲ, ಅದನ್ನ ಹಂಗೆ ಇಟ್ಕೋತೀನಿ. ಇದನ್ನ ತಿರುಗಿಸ್ತೇನೆ, ಕೈ ತಿರುಗಿಸಿ ಏನ್ ಮಾಡ್ತೀನಿ, ಹಿಂಗ್ ಮಾಡ್ಕೋತೀನಿ ನೋಡ್ರಿ. ಈಗ ಏನಾಯ್ತು ನೋಡ್ರಿ, ಮಧ್ಯದ ಬೆರಳು ನನ್ನ ಕಡೆಗೆ ತೋರ್ಸಕ್ ಕಾಣಕತ್ತೈತಿ. ಹೆಬ್ಬರಳು ಬಲಬದಿಗೆ ಹೊಂಟೈತಿ. ಅಂದ್ರೆ ಏನು, ಎಲೆಕ್ಟ್ರಾನ್ಗಳು ಈ ಕಡೆ ವಿಚಲನೆಗೊಳ್ಳಾತಾವು.
ಮಧ್ಯದ ಬೆರಳು ನನ್ನ ಕಡೆಗೆ ಬರತೈತಿ, ಆವಾಗ ತೋರ್ ಬೆರಳು ಎಲ್ಲೈತಿ ನೋಡ್ರಿ ಕೆಳಗಡೆ ಪಾಯಿಂಟ್ ಆಗೈತಿ. ಸೊ ಈ ತರ ಕಾಂತಕ್ಷೇತ್ರ ಕೆಳಗಡೆ ಐತಿ. ಓಕೆ, ಕ್ಲಿಯರ್ ಆಯ್ತಿದ್ದು ಎಲ್ಲರಿಗೂ? ಕಾಂತಕ್ಷೇತ್ರದ ದಿಕ್ಕು ಕೆಳಮುಖವಾಗಿರುತ್ತದೆ, ಕೆಳಮುಖವಾಗಿರುತ್ತೆ. 11ನೇ ಪ್ರಶ್ನೆ ನೋಡ್ರಿ, ವಿದ್ಯುತ್ ಮೋಟಾರಿನ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಮಾಡ್ಬೋದು ನೀವೆಲ್ಲರೂ, ನಿಮ್ ಬುಕ್ನಾಗ ಐತಿ, ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಿ. ಅಗ್ರಿ ಏನು ನಿಮ್ಗೆ ಚಿಂತೆ ಇಲ್ಲ, ನೀವು ಬಿಡಿಸ್ಬೇಕು. ಇದರ ತತ್ವ ಮತ್ತು ಕಾರ್ಯವನ್ನು ವಿವರಿಸಿ. ಯಾವ ತತ್ವದ ಮೇಲೆ ಇದು ವರ್ಕ್ ಆಗ್ತೈತಿ? ಇದು ಮೋಟಾರ್ನ ನಿಯಮ. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ಒಂದು ಕಾಯಿಲ್ ಅನ್ನು ಇಟ್ಟಾಗ ಅದು ಬಲವನ್ನು ಅನುಭವಿಸ್ತೈತಿ, ಅದೇ ತತ್ವ. ಅದು ಆ ಬಲದ ದಿಕ್ಕನ್ನು ಕಂಡು ಹಿಡ್ಕೊಳ್ಳಿಕ್ಕೆ ನಾವು ಫ್ಲೆಮಿಂಗಿನ ಎಡಗೈ ನಿಯಮವನ್ನು ಬಳಸಬಹುದು. ಅದನ್ನೆಲ್ಲವನ್ನು ಹೇಳ್ಬೋದು ನೀವು. ಇದರ ಕಾರ್ಯವನ್ನು ವಿವರಿಸ್ರಿ. ಹೆಂಗೆ ಕಾರ್ಯವನ್ನು ಅದನ್ನೆಲ್ಲ ನೀವು ನೋಡಿದಿರಿ ವಿಡಿಯೋ. ಅದನ್ನ ಅಲ್ಲಿ ಬರೆಯಾಕ ಟೆಕ್ಸ್ಟ್ ಇರ್ತೈತಿ, ಅದನ್ನ ಸ್ವಲ್ಪ ನೀವು ನೋಡ್ಕೋಬೇಕು ಹೆಂಗೆ ಬರೀತೀರಿ ಕನ್ನಡದೊಳಗಂತ. ವಿದ್ಯುತ್ ಮೋಟಾರಿನಲ್ಲಿ ಒಡಕು ಉಂಗರಗಳ ಕಾರ್ಯ ಏನು? ಏನ್ ಮಾಡ್ತಾವು ಒಡಕು ಉಂಗರಗಳು? ದಿಕ್ ಪರಿವರ್ತನೆ. ದಿಕ್ ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸ್ತವೆ. ಅದರಿಂದ ಏನಾಗ್ತತಿ? ಚಲನೆ ಯಾವತ್ತು ಒಂದೇ ದಿಕ್ಕಿನಲ್ಲಿ ಇರುವಂತೆ ಆಗ್ತತಿ. ಚಲನೆ ಯಾವತ್ತು ಒಂದೇ ದಿಕ್ಕಿನಲ್ಲಿ ಇರುವಂತೆ ಆಗ್ತದೆ. ಓಕೆ, 13ನೇದು ಅವಾಹಕ ಹೊದಿಕೆ ಇರುವ, ಇನ್ಸುಲೇಷನ್ ಇರುವಂತ. ಅವಾಹಕ ಹೊದಿಕೆ ಅಂದ್ರೆ ಇನ್ಸುಲೇಷನ್ ಇರುವಂತಹ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಹಾಗೂ ಸುರುಳಿಯ ಒಳಗಿನಿಂದ ಹಿಂತೆಗೆದಾಗ ಮತ್ತು ಸುರುಳಿಯ ಒಳಗೆ ನಿಶ್ಚಲವಾಗಿ ಇರಿಸಿದಾಗ ಏನಾಗುತ್ತದೆ? ಸುರುಳಿಯ ಒಳಗೆ ತಳ್ಳಿದಾಗ ಗ್ಯಾಲ್ವನೋಮೀಟರ್ ಒಂದು ಕಡೆಗೆ ವಿಚಲನೆಗೊಳ್ತೈತಿ. ಸುರುಳಿಯಿಂದ ಹೊರಗಡೆ ತೆಗೆದಾಗ ಅದರ ವಿರುದ್ಧ ದಿಕ್ಕಿಗೆ ವಿಚಲನೆಗೊಳ್ತೈತಿ ಗ್ಯಾಲ್ವನೋಮೀಟರ್. ಯಾವುದೇ ವಿಚಲನೆಗೆ ನಿಮ್ ವಾಯ್ಸ್ ಬ್ರೇಕ್ ಆಗತೈತಿ. ಸೊ ಸುರುಳಿಯ ಒಳಗೆ ತಳ್ಳಿದಾಗ ಗ್ಯಾಲ್ವನೋಮೀಟರ್ ಕೇಳಿಸಾಗ್ತೈತಿ ಈಗ? ಸುರುಳಿಯ ಒಳಗೆ ಈ ದಂಡಕಾಂತವನ್ನ ನಾವು ಒಯ್ದಾಗ ಏನಾಗ್ತೈತಿ? ಗ್ಯಾಲ್ವನೋಮೀಟರ್ ಯಾವುದೋ ಒಂದು ದಿಕ್ಕಿಗೆ ವಿಚಲನೆಗೊಳ್ತೈತಿ. ಇನ್ನು ಸುರುಳಿಯಿಂದ ಆ ಕಾಂತವನ್ನು ದೂರಕ್ಕೆ ತೆಗೆದುಕೊಂಡಾಗ ಮತ್ತೇನಾಗ್ತೈತಿ? ಗ್ಯಾಲ್ವನೋಮೀಟರ್ ಅದರ ವಿರುದ್ಧ ದಿಕ್ಕಿಗೆ ವಿಚಲನೆಗೊಳ್ತೈತಿ. ಅದೇ ಸುರುಳಿಯ ಒಳಗೆ ಕಾಂತ ನಿಶ್ಚಲವಾಗಿ ಐತಿಪ್ಪ, ಆವಾಗ ಏನಾಗ್ತೈತಿ? ಯಾವುದೇ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ. ಆವಾಗ ಗ್ಯಾಲ್ವನೋಮೀಟರ್ ಏನ್ ತೋರಿಸ್ತೈತಿ? ಯಾವುದೇ ವಿದ್ಯುತ್ ಅನ್ನ ತೋರಿಸುವುದನೇ ಇಲ್ಲ, ವಿದ್ಯುತ್ ಪ್ರವಾಹವನ್ನು ತೋರಿಸುವುದಿಲ್ಲ. ಅರ್ಥ ಆಗಿತ್ತು 13ನೇದು? ಮೂವ್ಮೆಂಟ್ ಇದ್ದಾಗ ಮಾತ್ರ, ಸಾಪೇಕ್ಷವಾದ ಚಲನೆ ಇದ್ದಾಗ ಮಾತ್ರ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ. ಆ ಸುರುಳಿಗೂ ಮತ್ತು ಕಾಂತಕ್ಕೂ ನಡುವೆ ಯಾವುದೇ ಚಲನೆ ಇಲ್ಲಪ್ಪ. ಆ ವಾಹಕ ಇದ್ದಿದ್ದು ಫ್ಲಕ್ಸ್ ಲೈನ್ಸ್ ಅಂತ ಏನ್ ಕರಿತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಅಥವಾ ಬಲರೇಖೆಗಳನ್ನ ಕಟ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಅವಾಗ ಅದ್ರಲ್ಲಿ ಏನಾಗುದಿಲ್ಲ, ವಿದ್ಯುತ್ ಪ್ರವಾಹ ಉಂಟಾಗೋದೇ ಇಲ್ಲ. ಸೊ ಅದು ನಿಂತಿತ್ತಪ್ಪ ಅಂತಂದ್ರೆ ಅದ್ರವಾಗ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ, ಚಲನೆ ಬೇಕು. ಸೊ ಒಳಗೆ ತಳ್ಳಿದಾಗ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ, ಹೊರಗಡೆ ಎಳೆದಾಗ ಅದರ ವಿರುದ್ಧ ದಿಕ್ಕಿಗೆ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ, ಒಳಗಡೆ ನಿಶ್ಚಲವಾಗಿರಿಸಿದಾಗ ಯಾವುದೇ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ. ಇಲ್ಲಿ ಕೇಳಿದರೆ ಎರಡು ವೃತ್ತಾಕಾರದ ಸುರುಳಿಗಳಾದ ಎ ಮತ್ತು ಬಿ ಗಳನ್ನು ಪರಸ್ಪರ ಹತ್ತಿರ ಇರಿಸಲಾಗಿದೆ. ಸುರುಳಿ ಎ ನಲ್ಲಿ ವಿದ್ಯುತ್ ಪ್ರವಾಹ ಬದಲಾದರೆ ಸುರುಳಿ ಬಿ ನಲ್ಲಿ ಸ್ವಲ್ಪ ಪ್ರಮಾಣದ ವಿದ್ಯುತ್ ಪ್ರೇರಿತವಾಗುತ್ತದೆ. ಹೌದು, ಕಾರಣ ಕೊಡ್ರಿ. ಯಾಕಂದ್ರೆ ವಿದ್ಯುತ್ ಅಲ್ಲಿ ಏನಾಗ್ತೈತಿ? ಚೇಂಜ್ ಆದಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತೈತಿ. ಹಾ, ಬಟ್ ಇಲ್ಲಿ ಅವರು ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಕಾರಣ ಕೇಳಿದ್ದಾರೆ. ಅದನ್ನ ನೀವು ಮತ್ತೊಂದು ಸ್ವಲ್ಪ ವಿವರಣೆ ಕೊಡ್ಬೇಕು. ಅದಕ್ಕೆ ವಿದ್ಯುತ್ ಪ್ರವಾಹ ಬದಲಾದಂತೆ, ಸುರುಳಿ ಏನಲ್ಲಿಯ ವಿದ್ಯುತ್ ಪ್ರವಾಹ ಬದಲಾದಂತೆ ಅದರ ಸುತ್ತಲೂ ಇರುವಂತಹ ಕಾಂತಕ್ಷೇತ್ರ ಬದಲಾವಣೆಗೊಳ್ತೈತಿ. ಆ ಬದಲಾಗ್ತಾ ಇರುವಂತಹ ಕಾಂತಕ್ಷೇತ್ರದ ಸಂಪರ್ಕದಲ್ಲಿ ಬಿ ಸುರುಳಿ ಇರೋದ್ರಿಂದ ಸುರುಳಿ ಬಿ ನಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ. ಈ ತರ ಒಂದು ವಿವರಣೆಯನ್ನು ಕೊಡ್ಬೇಕಾಗ್ತದೆ ಸರಿಯಾದ ವಾಕ್ಯದಲ್ಲಿ. ಕನ್ನಡದಲ್ಲಿ ನೀವೆಲ್ಲ ಕನ್ನಡ ಬ್ಯಾಚಿನ ಹುಡುಗರು, ಕನ್ನಡ ಎಷ್ಟು ಚಂದ ಇರ್ಬೇಕಂದ್ರೆ ನಿಮ್ ಉತ್ತರ ಓದ್ಬೇಕು ಅನ್ಸ್ಬೇಕು, ಹಂಗಷ್ಟು ಚಂದಾಗಿ ನಿಮ್ ಕನ್ನಡ ಇರ್ಬೇಕು. 15ನೇದು
ಕೆಳಗಿನವುಗಳಲ್ಲಿ ದಿಕ್ಕುಗಳನ್ನು ನಿರ್ಧರಿಸಲು ಬಳಸುವ ನಿಯಮಗಳನ್ನು ಬರೆಯಿರಿ. ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ. ಹೇಳ್ರಿ, ಯಾವ ನಿಯಮ ಬಳಸ್ತೀರಿ? ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ನೇರ ಬಲಗೈ ಹೆಬ್ಬೆರಳಿನ ನಿಯಮ. ಗುಡ್. ಎರಡನೇದು, ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ನೇರ ವಾಹಕ ತಂತಿಯನ್ನು ಕಾಂತಕ್ಷೇತ್ರದಕ್ಕೆ ಲಂಬವಾಗಿ ಇರಿಸಿದಾಗ ಅದು ಅನುಭವಿಸುವ ಬಲದ ದಿಕ್ಕನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ್ದನ್ನು ಎಡಗೈ ನಿಯಮ. ಅದಕ್ಕೆ ಮೋಟಾರ್ ನಿಯಮ ಅಂತೂ ಕರೀತಾರೆ. ಮೋಟಾರ್ ನಿಯಮ ಅದು. ಮೂರನೇದು, ಕಾಂತಕ್ಷೇತ್ರದಲ್ಲಿ ಸುರುಳಿಯ ತಿರುಗುವಿಕೆಯಿಂದ ಸುರುಳಿಯಲ್ಲಿ ಪ್ರೇರಿತವಾದ ವಿದ್ಯುತ್ ಪ್ರವಾಹ. ಬಲಗೈ ನಿಯಮ ಅಥವಾ ಜನರೇಟರ್ ರೂಲ್ ಅಂತ ಕರಿತೀವಿ. ಇದಕ್ಕೆ ಜನರೇಟರ್ ರೂಲ್. 16ನೇದು, ವಿದ್ಯುತ್ ಜನಕದಲ್ಲಿ ಜನರೇಟರ್ ನಲ್ಲಿ ಅಡಕವಾಗಿರುವ ತತ್ವ ಮತ್ತು ಅದರ ಕಾರ್ಯವನ್ನು ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸುವುದರ ಮೂಲಕ ವಿವರಿಸಿ. ಇವು ನಿಮಗೆ 10th ಒಳಗೆ ನೋಡ್ರಿ, ಐದರ್ ನಿಮ್ದು ವಿದ್ಯುತ್ ಜನಕದಾದ್ರೂ ಪ್ರಶ್ನೆ ಬರ್ತೈತಿ ಕೊನೆಯ ಎಕ್ಸಾಮ್ ಒಳಗ, ಇಲ್ಲ ಮೋಟರ್ದಾದ್ರೂ ಒಂದು ಕ್ವಶನ್ ಬರ್ತೈತಿ. ಇವೆರಡರೊಳಗೆ ನಾರ್ಮಲಿ ಬರ್ತೈತಿ ಯಾವ್ದು ಇದೇ ಕ್ವಶನ್, ಇದೇ ನಾವು ಓದಿದ್ವಲ್ಲ ಇದೇ ರೀತಿಯಾಗಿ ಬರ್ತೈತಿ. ವಿದ್ಯುತ್ ಜನಕದಲ್ಲಿ ಅಡಕವಾಗಿರೋ ತತ್ವ ಮತ್ತು ಅದರ ಕಾರ್ಯವನ್ನು ಅಂದವಾದ ಚಿತ್ರದಿಂದ ಬಿಡಿಸಿ. ಇದನ್ನೇ ಕಾಪಿ ಹೊಡೆದು ಬರೀತಾರೆ ಅಷ್ಟೇ ನಿಮ್ಮ ಕ್ವಶನ್ ಪೇಪರ್ನಲ್ಲಿ. ಭಾಗಗಳನ್ನು ಗುರುತಿಸುವುದರ ಮೂಲಕ ವಿವರಿಸಿ. ಕುಂಚಗಳ ಕಾರ್ಯ ಏನು ಬರ್ತೈತಿ ಅಂತ ಮಾಡಕ ನಾನು ಹೇಳ್ಬೇಕಾಗಿಲ್ಲ, ನೀವು ಅರ್ಥನ ಮಾಡ್ಕೊಂಡಿದ್ದೀರಿ. ನೀನ್ ಬರೆಯೋದು ಹೆಂಗಂತ ನೋಡ್ಬೇಕಷ್ಟೇ ನೀವು. ಸರಿ, ಅಡಕವಾಗಿರುವಂದ್ರೇನ್ರಿ? ಅಡಕವಾಗಿರುವಂದ್ರೆ ಅದರಲ್ಲಿ ಅಂತಂದ್ರೆ ಅದರಲ್ಲಿ ಯಾವ ತತ್ವದ ಮೇಲೆ ಅದಕ್ಕೆ ಅದರಲ್ಲಿ ಆ ತತ್ವ ಅಡಗಿಕೊಂಡೈತಲ್ಲ, ಹಂಗೆ ಆ ವಿದ್ಯುತ್ ಜನಕದಲ್ಲಿ ಆ ತತ್ವ ಏನಾಗೈತಿ, ಅಡಗಿಕೊಂಡೈತೆ. ಆ ಪ್ರಿನ್ಸಿಪಲ್ ಏನೈತೆ ಅಲ್ಲಿ ಒಳಗಡೆ ಐತದು, ಕಾಣಿಸೋದಿಲ್ಲ ಕಣ್ಣಿಗೆ, ಆದ್ರೆ ಆ ಪ್ರಿನ್ಸಿಪಲ್ ಐತೆ. ಆ ಪ್ರಿನ್ಸಿಪಲ್ ಅಥವಾ ತತ್ವ ಯಾವುದು? ಯಾವ ತತ್ವ ಆದದ್ದು? ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವ, ಹೌದಲ್ಲ? ವಿದ್ಯುತ್ ಜನಕದಲ್ಲಿ ಅಡಕವಾಗಿರುವ ತತ್ವ ಯಾವುದು? ವಿದ್ಯುತ್ ಕಾಂತೀಯ ಪ್ರೇರಣೆ. ಅಂದ್ರೆ ಏನು? ಅದನ್ನು ಸ್ವಲ್ಪ ವಿವರಿಸಬೇಕು. ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ವಿವರಿಸಬೇಕು. ಅದೇ ಆ ತತ್ವ. ಆಮೇಲೆ ಅದು ಕಾರ್ಯ ಹೆಂಗ? ಸೊ ಇಲ್ಲಿ ಏನೇನು ಕೇಳಿದಾರೆ ಅವರು? ಮೊದಲು ತತ್ವವನ್ನು ಕೇಳಿದ್ದಾರೆ, ಅಂದ್ರೆ ಏನು, ಅದ್ರೊಳಗೆ ಇರುವಂತಹ ಪ್ರಿನ್ಸಿಪಲ್ ಯಾವುದು, ಆಮೇಲೆ ಅದರ ಆಕ್ಚುಯಲ್ ಕಾರ್ಯವಿಧಾನ, ಅದನ್ನ ಹೆಂಗೆ ಎಂಜಿನಿಯರ್ ಮಾಡಿದಾರೋ, ಹೆಂಗೆ ಎಕ್ಸಾಕ್ಟ್ ಆಗಿ ವರ್ಕ್ ಆಗ್ತತಿ ಅದು. ಕುಂಚಗಳ ಕಾರ್ಯ ಏನೈತಿ? ಕುಂಚಗಳು ಏನ್ ಮಾಡ್ತಾವ? ಕುಂಚಗಳು ಸ್ಲಿಪ್ ಆಗ್ತಾವ, ಹೌದಲ್ಲ? ಜಾರ್ತಾ ಇರ್ತಾವ. ಅದ್ರ ಜೊತೆಗೆ ಫ್ರಿಕ್ಷನ್, ಅದನ್ನು ಯಾವುದೇ ರೀತಿ ಫ್ರಿಕ್ಷನ್ ಇಲ್ಲದೆ ಜಾರ್ತಾ ಇರ್ತಾವ. ಕರೆಂಟ್ ಅನ್ನ ಯಾವತ್ತು ಒಂದೇ ಇದಕ್ಕೆ ಸಂಪರ್ಕದಲ್ಲಿ ಇರುವಂಗ್ ಮಾಡ್ತಾವ. ಹೊರಗಿನ ಮಂಡಲದ ಏನಿದಿರ್ತದಲ್ಲ ಅದು ಯಾವತ್ತು ತಿರುಗ್ತಾ ಇರುವಂತಹ ಅಲ್ಲಿ ಯಾವತ್ತು ಒಂದೇ ಕಡೆಗೆ ಅದು ಸಂಪರ್ಕದಲ್ಲಿ ಇರುವಂತ ತಿರುಗ್ತಾ ಇರುವಂತಹ ಇದಿರ್ತದಲ್ಲ, ಅದು ಕಾಯಿಲ್ ಇರ್ತೈತಿ, ಅದಕ್ಕ ಒಂದೇ ಬಾಹುವಿಗೆ ಸಂಪರ್ಕದಲ್ಲಿ ಇರುವಂಗ ಮಾಡಕ ಅದನ್ನು ಮಾಡ್ತಾರೆ ಅಷ್ಟೆ. ರಸ್ವ ಮಂಡಲ ಯಾವಾಗ ಉಂಟಾಗ್ತತಿ? ಯಾವಾಗ ಮಂಡಲದಲ್ಲಿ ಶಾಂತಿಗಳ ಮೇಲವಾಹಕದಿಗೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ದಟ್ಟಣೆ ಹೆಚ್ಚಾಗಿ ಬಿಡುತ್ತದೆ. ನೀವು ಓದ್ರ ಅದನ್ನ ಪುಸ್ತಕದಲ್ಲಿ, ಅದನ್ನ ಬರೆಯುದು ಕರೆಕ್ಟ್ ಆಗಿ. ಭೂ ಸಂಪರ್ಕ ತಂತಿಯ ಕಾರ್ಯ ಏನು? ಇದನ್ನ ನಾನು ಇನ್ನೊಂದು ಸ್ವಲ್ಪ ನಿಮಗೆ ಎಲಾಬ್ರೇಟ್ ಮಾಡ್ಬೇಕು ಅಂತ ಮಾಡಿದ್ನಿ. ಅರ್ದಿಂಗ್ ವೈರ್ದು. ಸೊ ಅರ್ದಿಂಗ್ ವೈರ್ದು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ. ಏಕೆ? ಹೌದು, ಭೂ ಸಂಪರ್ಕ ತಂತಿಯ ಕಾರ್ಯ ಏನಪ್ಪಾ ಅಂತಂದ್ರ, ಏನಾದ್ರೂ ಆಗಿ ಲೋಹದ ಮೇಲ್ಮೈಯನ್ನು ಹೊಂದಿರುವಂತಹ ಉಪಕರಣಕ್ಕೆ ವಿದ್ಯುತ್ ಪ್ರವಾಹ ಅದಕ್ಕೆ ಏನಾದ್ರೂ ತಲುಪಿ ಬಿಡ್ತು ಅಂತಂದ್ರೆ ಅದೇನಾಗ್ತತಿ, ಅದನ್ನ ಹೆಂಗ್ ಬರೆಯೋದು ನೋಡ್ಕೊಡಿ. ವಿದ್ಯುತ್ ಪ್ರವಾಹ ಅದಕ್ಕೆ ಏನಾದ್ರು ತಲುಪಿ ಬಿಡ್ತು ಅಂತಂದ್ರೆ ಅದು ಏನ್ ಮಾಡ್ತತಿ, ಯೂಸರ್ಸಿಗೆ ಅಂದ್ರೆ ನಮಗೆ ಹಾನಿಯನ್ನು ಉಂಟು ಮಾಡುವ ಕಾರಣ ಸಾಧ್ಯತೆ ಇರ್ತದೆ, ನಮಗೆ ಶಾಕ್ ಹೊಡೆಯುವಂತ ಸಾಧ್ಯತೆ ಇರ್ತದೆ. ಇದನ್ನ ತಪ್ಪಿಸ್ಲಿಕ್ಕೆ ಭೂ ಸಂಪರ್ಕ ವೈರ್ನ ಬಳಸಿರ್ತಾರೆ. ಅದು ಏನ್ ಮಾಡಿರ್ತಾರೋ, ಮೇಲ್ಮೈ ಏನಿರ್ತಲ್ಲ ಆ ಉಪಕರಣದ ಮೇಲ್ಮೈ, ಅದನ್ನ ಈ ಅರ್ದಿಂಗ್ ವೈರ್ ಜೊತೆ ಕನೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಏನಾಗ್ತತಿ, ಬೈ ಚಾನ್ಸ್ ಏನಾದ್ರೂ ಅದಕ್ಕೆ ಸೋರಿಕೆಯಾಗಿ ವಿದ್ಯುತ್ ತಗಲಿ ಬಿಟ್ರು ಸಹಿತ ಬಾಡಿಗೆ, ಅದು ನಮ್ಮ ಮೂಲಕ ಹಾರದು ಹೋಗುದಿಲ್ಲ. ಅದು ಎದ್ರ ಮೂಲಕ ಹರಿದು ಹೋಗ್ತೈತಿ? ಕಡಿಮೆ ರೋಧವಿರುವಂತಹ ಅರ್ದಿಂಗ್ ವೈರ್ದ ಮುಖಾಂತರ ಹೆಚ್ಚಿಗೆ ಹರಿದು ಹೋಗ್ತೈತಿ. ನಿಮ್ಗೆ ಗೊತ್ತೈತಿ, ಈಗ ಒಂದು ಬ್ಯಾಟ್ರಿ ಐತಿ ಅಂತ ತಿಳ್ಕೊರಿ, ಈ ತರ ಒಂದು ಬ್ಯಾಟ್ರಿ ಐತಿ, ಈಗ ಕರೆಂಟ್ ಈಗ ಹರಿಯಾಕತೈತಿ ಈ ತರ ಪ್ಯಾರಲಲ್ ಸರ್ಕ್ಯೂಟ್ನಾಗ. ಇದೊಂದು ಹಿಂಗೊಂದು ಹಾದಿ ಐತಿ, ಅದಕ್ಕ ಇನ್ನೊಂದು ಹಾದಿ ಐತಿ. ಯಾವ್ದ್ರ ಮೂಲಕ ಹೆಚ್ಚು ಕರೆಂಟ್ ಹರಿತೈತಿ? ಹಾದಿ, ಎರಡು ಹಾದಿಗಳಿಗೆ ಒಂದು ಹೆಸರು ಕೊಡೋಣ. ಇದಕ್ಕ ಪಾತ್ 1 ಅನ್ನು, ಇದಕ್ಕೆ ಪಾತ್ 2 ಅನ್ನು. ಪಾತ್ 1 ಮೂಲಕ ಹೆಚ್ಚು ಹರಿತೈತೋ ಪಾತ್ 2 ಮೂಲಕ ಹೆಚ್ಚು ಹರಿತೈತೋ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಇರ್ತೈತಿ?
ಪಾತ್ ರೋಧ 1 ಮ್ಯಾಲ. ರೆಸಿಸ್ಟೆನ್ಸ್ ಎಷ್ಟೈತಿ? ಕರೆಕ್ಟ್. ಪಾತ್ 1 ರೆಸಿಸ್ಟೆನ್ಸ್ ಎಷ್ಟೈತಿ? ಪಾತ್ 1 ರೆಸಿಸ್ಟೆನ್ಸ್ ಕಡಿಮೆ ಇತ್ತು ಅಂದ್ರೆ ಅದ್ರ ಮೂಲಕ ಹೆಚ್ಚಿಗೆ ಹರಿತೈತಿ. ಪಾತ್ 2 ರೆಸಿಸ್ಟೆನ್ಸ್ ಕಡಿಮೆ ಇತ್ತು ಅಂತಂದ್ರೆ ಅದ್ರ ಮೂಲಕ ಹೆಚ್ಚಿಗೆ ಹರಿದ್ ಬಿಡ್ತೈತಿ. ಈಗ ಹೆಂಗ ಟ್ರಾಫಿಕ್ ಐತಿ, 2 ರೋಡ್ಗಳು ಅದಾವ, ಒಂದೇ ನಿಮ್ಗೆ ಹೋಗ್ಲಿಕ್ಕೆ, ಒಂದೇ ಊರಿಗೆ ಹೋಗಕ್ಕೆ 2 ಸಮಾಂತರವಾದ ರೋಡ್ಗಳು ಅದಾವ. ಎದ್ರ ಮೂಲಕ ಹೆಚ್ಚಿಗೆ ಗಾಡಿಗಳು ಹರಿತಾವ? ಎಲ್ಲಿ ರೋಧ ಕಡಿಮೆ ಐತಿ, ಎಲ್ಲಿ ಆಬಡ್ ಕಾಬಡ್ ಹೆಚ್ಚಿಗೆ ಇಲ್ಲ, ಎಲ್ಲಿ ಸ್ಪೀಡ್ ಬ್ರೇಕರ್ಗಳು ಹೆಚ್ಚಿಗೆ ಇಲ್ಲ, ರೋಧ ಕಡಿಮೆ ಐತಿ, ರೋಡ್ನಾಗಿನ ಖಡ್ಡೆಗಳು ಕಡಿಮೆ ಅದಾವ, ಅಲ್ಲೇ ಹೆಚ್ಚಿಗೆ ಗಾಡಿಗಳು ಹೋಗ್ತಾವ. ಅದೇ ರೀತಿ ನಮ್ಮ ವಿದ್ಯುತ್ ಪ್ರವಾಹವನ್ನು ಎಲ್ಲಿ ಹರಿತೈತಿ ಹೆಚ್ಚಿಗೆ, ಎಲ್ಲಿ ರೋಧ ಕಡಿಮೆ ಐತಿ ಅಲ್ಲಿ ಹೆಚ್ಚಿಗೆ ಹರಿತೈತಿ, ಉಳಿದ ಕಡೆಗೆ ಹೆಚ್ಚಿಗೆ ಹರಿದನೇ ಇಲ್ಲ. ಸೊ ಇದನ್ನೇ ನಾವು ಏನ್ ಮಾಡ್ತೀವಿ, ಈ ಅರ್ದಿಂಗಿಗೆ ಉಪಯೋಗಿಸ್ತೀವಿ. ಅರ್ದಿಂಗಿಗೆ ಏನ್ ಮಾಡ್ಬಿಡ್ತೀವಿ, ಸಪೋಸ್ ಇಲ್ಲಿ ನಿಮ್ದು ಒಂದು ಪಿ ಸಿ ಐತಿ ಅಂತ ಇದು ಕಂಪ್ಯೂಟರ್ ಮೇಲ್ಮೈ ಬಾಡಿ ಐತಿ, ಪಿ ಸಿದು ಸಾರಿ CPU ಬಾಕ್ಸ್ ಐತಿ, ಈ ತರ ನಿಮ್ಗೆ CPU ಬಾಕ್ಸ್ ಐತಿ. ಒಳಗೆ ಏನೇನೋ ವೈರ್ಗಳು ಇರ್ತಾವೆ, ಇಲ್ಲಿ ಒಳಗೆ ಏನೇನೋ ಇದ್ರೊಳಗೆ ಈ CPU ಬಾಕ್ಸ್ ಇದೆ ಹಿಂಗಿರ್ತೈತೆ, ಹೌದಲ್ಲ? ಈ CPU ಬಾಕ್ಸ್ ಒಳಗೆ ಇಲ್ಲಿ ಏನೇನೋ ವೈರ್ ಇರ್ತಾವ. ಈ ವೈರ್ ಏನಾದ್ರೂ ತಪ್ಪಿ ಗಿಪ್ಪಿ, ಅದು DC ಆಗೋಕ್ಕಿಂತ ಮೊದಲು ಇನ್ನೂ ಹೈ ವೋಲ್ಟೇಜ್ AC ಇದ್ದಾಗನ ಏನಾದ್ರೂ ತಪ್ಪಿ ಈ ಬಾಡಿಗೆ ಹತ್ತಿ ಬಿಡ್ತಪ್ಪ, ಇದೆಲ್ಲ ಲೋಹದ ಇದಕ್ಕೆ ಹತ್ತಿ ಬಿಡ್ತು, ಅವಾಗ ನೀವು ಮುಟ್ರೆ ಏನಾಗ್ಬಿಡ್ತೈತಿ, ನಿಮ್ಗೆ ಶಾಕ್ ಹೊಡಿತೈತಿ. ಯಾಕೆ ಶಾಕ್ ಹೊಡಿತೈತಿ? ಕರೆಂಟ್ ಇದ್ದಿದ್ದು ಇಲ್ಲಿ ನೀವು ನಿಂತಿರಲಿ, ಸಪೋಸ್ ನಾನು ಸಣ್ಣ ತೋರಿಸ್ತೀನಿ, ಯಾವ ಸಣ್ಣ ಮಗು ನಿಂತೈತಿ, ಟಚ್ ಮಾಡಿದ್ಕೊಳ್ಳಿ ಏನಾಗ್ಬಿಡ್ತು, ಕರೆಂಟ್ ಏನಾಯ್ತು, ಈ ಬಾಡಿದಿಂದ ಹರಿದು ಕಡೆಗೆ ಹೋಗತೈತಿ, ಇಲ್ಲಿ ನೆಲಕ್ಕೆ ಹೊಂಟೈತಿ, ಈ ತರ ಒಂದು ಮಂಡಲ ಪೂರ್ತಿ ಆಗ್ಬಿಡ್ತು, ಅವಾಗ ಕರೆಂಟ್ ಹೊಡೆಯಾಗತೈತಿ. ಈಗ ನಾವು ಅರ್ದಿಂಗ್ ಮಾಡೋದ್ರಿಂದ ಏನ್ ಮಾಡ್ತಾರೋ, ಈ ಬಾಡಿ ಇರ್ತೈತಲ್ಲ, ಈ ಬಾಡಿನ ನಾವ್ ಏನ್ ಮಾಡ್ತೀವಿ, ಬಾಡಿನ ಒಳಗಡೆಯಿಂದ ಈ ಹಸಿರು ವೈರಿಗೆ ಕನೆಕ್ಟ್ ಮಾಡಿರ್ತೀವಿ. ಆ ಹಸಿರು ವೈರ್ ಏನಾಗಿರ್ತೈತಿ, ಮತ್ತೆ ಹೋಗಿ ಇಲ್ಲಿ ಅರ್ದಿಂಗ್ ಆಗಿರ್ತೈತಿ, ಹಸಿರನ್ನ ಅರ್ದಿಂಗ್ ಮಾಡಿರ್ತಾರೆ. ಸೊ ಹಂಗಾದ್ರೆ ಈ ಬಾಡಿದಿಂದ ಈಗ 2 ಆಲ್ಟರ್ನೇಟಿಂಗ್ ಪಾತ್ ಅದ ನೋಡ್ರಿ. ಇದು ಬಾಡಿ ಅಂತ ತಗೋರಿದು, ಇದು ಬಾಡಿ ಅಂದ್ರೆ ಏನು, ಆ ಉಪಕರಣದ ಮೇಲ್ಮೈ. ಇದರಿಂದ 2 ಪಾತ್ಗಳು ಅದಾವ. ಒಂದು ಇಲ್ಲಿಂದ ಮನುಷ್ಯಾಗ ಹೋಗಿ ಮನುಷ್ಯನಿಂದ ಅರ್ದಿಂಗಿಗೆ ಹೋಯ್ತು. ಇನ್ನೊಂದು ಏನಾಯ್ತು, ಡೈರೆಕ್ಟ್ ಆಗಿ ಗ್ರೀನ್ ವೈರ್ ಮುಖಾಂತರ ಅರ್ದಿಂಗಿಗೆ ಹೋಯ್ತು. ಈಗ ಸಪೋಸ್ ಏನಾದ್ರೂ ಇಲ್ಲಿ ಲೈವ್ ವೈರ್ ಇದ್ದು ಸಜೀವ ತಂತಿ ಇದ್ದು ಈ ಬಾಡಿಗೆ ಟಚ್ ಆಯ್ತಪ್ಪ, ಒಳಗಡೆಯಿಂದ ಒಂದು ಲೈವ್ ವೈರ್ ಇರ್ತೈತಲ್ಲ ಕೆಂಪಂದು, ಅದೇನೋ ಆಗಿ ಕಟ್ ಆಗಿ ಈ ಬಾಡಿ ಟಚ್ ಆಗ್ತೈತಿ. ಕರೆಂಟ್ ಯಾವ್ದ್ರ ಮೂಲಕ ಹರಿತೈತಿ, ಮನುಷ್ಯನ ಮೂಲಕ ಹರಿತಿತ್ತು. ಈ ಒಂದು ಅರ್ದಿಂಗ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಆ ಕರೆಂಟ್ ಮನುಷ್ಯನ ಮೂಲಕ ಹರಿತಿತ್ತು. ಮನುಷ್ಯಾಗ ಅವಾಗ ಬಹಳ ರಿಸ್ಕ್ ಇರ್ತೈತಿ, ಮನುಷ್ಯ ಏನಾಗೋ ಮರಣವನ್ನೇ ಅಪ್ಪುವಂತ ಸಾಧ್ಯತೆ ಇರ್ತೈತಿ. ಅದೇ ಈಗೇನಾಯ್ತು, ಅರ್ದಿಂಗ್ ಇದ್ಕೊಳ್ಳಿ ಏನಾಯ್ತು ನೋಡ್ರಿ, ಈ ಲೈವ್ ವೈರ್ ಇದಕ್ಕೆ ಬಾಡಿಗೆ ಟಚ್ ಆಯ್ತು, ಆ ಬಾಡಿದಿಂದ ಅದು ಹೆಂಗ್ ಹೋಗ್ತೈತಿ, ಕರೆಂಟ್ ಹೆಚ್ಚಿನ ಕರೆಂಟ್ ಎಲ್ಲಿ ಹೋಗ್ತೈತಿ, ವೈರ್ ಮೂಲಕ ಹರಿದು ಹೋಗ್ತೈತಿ. ಮನುಷ್ಯ ಎಲ್ಲಿ ಬಂದ, ಪ್ಯಾರಲಲ್ ಪಾತ್ನ್ಯಾಗ ಬಂದ, ಇನ್ನೊಂದು ಪ್ಯಾರಲಲ್ ಪಾತ್ನ್ಯಾಗ ಬಂದ. ಇಲ್ಲಿ ಹೆಂಗಿತ್ತಲ್ಲ ಪ್ಯಾರಲಲ್ ಪಾತ್ ಇತ್ತು, ಮನುಷ್ಯ ಇನ್ನೊಂದು ಪ್ಯಾರಲಲ್ ಪಾತ್ನ್ಯಾಗ ಬಂದ. ಮನುಷ್ಯನ ರೋಧ ಅಷ್ಟೊಂದು ಕಡಿಮೆ ಇರುದಿಲ್ಲ, ತಾಮ್ರದ ಒಂದು ವಾಹಕದಷ್ಟು ಕಡಿಮೆ ಇರುದಿಲ್ಲ, ಮನುಷ್ಯನ ರೋಧ ಹೆಚ್ಚಿರ್ತೈತಿ. ಸೊ ಇದ್ರ ಮನುಷ್ಯನ ಮೂಲಕ ಹೆಚ್ಚಿಗೆ ಹಾಯುದಿಲ್ಲ. ಏನಾದ್ರೂ ಲೈವ್ ವೈರ್ ಬೈ ಚಾನ್ಸ್ ವಲಯ ಸರಿ, ನಿಮ್ ವಾಯ್ಸ್ ಭಾಗ ಬೇಕಾಗತ್ತೆ. ಇರ್ತೈತಿ, ಗೊತ್ತಾಯ್ತು ಹೆಂಗಾಗತೈತಿ ಅಂತ. ಇಷ್ಟು ಗೊತ್ತಾಯ್ತು ನಿಮ್ಗೆ, ಇದು ಪ್ಯಾರಲಲ್ ಹೆಂಗಾಗತೈತಿ? ಹಾ ರೀ ಸರ್. ಓಕೆ.